ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ಆರಂಭವಾಗಿ 3 ದಿವಸ ನಡೀತಾ ಇರುವ ಈ ವಿಶೇಷ ಪ್ರವಚನ ಮಾಲೆ ಶ್ರೀಮತಿ ಶಾರದಾ ಜೋಶಿ ದತ್ತಿ ಆಶ್ರಯದಲ್ಲಿ ನಡೀತಾ ಇದೆ. ದಿವಂಗತ ಶ್ರೀಮತಿ ಶಾರದಾ ಅವರು ನಮಗೆಲ್ಲ ಆತ್ಮೀಯರು, ಸುಪರಿಚಿತರು ಆದ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಸೋದರಿ. ಈಗ 2 ವರ್ಷದ ಹಿಂದೆ ಅವರ ಸ್ವರ್ಗವಾಸ ಆಯಿತು. ಅವರ ಸ್ಮರಣೆಯಲ್ಲಿ ಅವರ ಪತಿ ಶ್ರೀ M.K. ಜೋಶಿ ಅವರು ಇಲ್ಲಿ ಇಟ್ಟಿರುವ ದತ್ತಿಯ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ. ಸ್ವಾಮಿ ವಿವೇಕಾನಂದರ 150ನೇ ಜನ್ಮವರ್ಷ ಉತ್ಸವವನ್ನು ಹಲವು ಸರಣಿಗಳಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಆ ಸರಣಿಗಳಲ್ಲಿ ಇದು ಕೊನೆಯದು. ಮುಂದೆಯೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಸ್ವಾಮೀಜಿ ಅವರ ಜೀವಿತ ಕಾರ್ಯದ ಮತ್ತು ಬೋಧನೆಗಳ ಸ್ಮರಣೆ ನಿಶ್ಚಿತವಾಗಿ ಆಗುವಂಥದ್ದೇ. ಆದರೆ ಈ ಸಾರ್ಧ ಶತಾಬ್ದಿಯ ಆಚರಣೆ ಅಂತ ಅಂಕಿತಗೊಂಡ ಕಾರ್ಯಕ್ರಮ ಸರಣಿ ಔಪಚಾರಿಕವಾಗಿ ಈ ಸರಣಿ ಜೊತೆಗೆ ಮುಕ್ತಾಯ ಆಗ್ತಾ ಇದೆ ಅಷ್ಟೇ. ಈ ಸಮಾರೋಪ ಉಪನ್ಯಾಸ ಸರಣಿಯನ್ನು ನಡೆಸ್ಕೊಡೋದಕ್ಕೆ ನಮಗೆಲ್ಲ ಪರಿಚಿತರೇ ಆದ ಬೆಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಪರಮ ಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ ಅವರು ಕೃಪೆ ಇಟ್ಟು ಒಪ್ಪಿರುವುದು ನಮ್ಮೆಲ್ಲರ ಸುಯೋಗ. ಪೂಜ್ಯ ಸ್ವಾಮಿಗಳ ಈ 3 ದಿವಸಗಳ ಪ್ರವಚನ ಮಾಲೆಯ ವಿಷಯ ವಿವೇಕಾನಂದ ಕರ್ಮಯೋಗ ಸೂತ್ರ ಶತಕ. ಸಾರವತ್ತಾದ ಆಧಾರಭೂತ ದಾರ್ಶನಿಕ ಸಂಗತಿಗಳನ್ನು ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ನಿವೇಶಗೊಳಿಸುವ ಬಗೆಯನ್ನು ಸೂತ್ರಗಳು ಅಂತ ನಮ್ಮ ಪರಂಪರೆಯಲ್ಲಿ ಕರೆದಿದ್ದಾರೆ. ಒಂದಾನೊಂದು ಜ್ಞಾನಾಂಗದ ಸಮಗ್ರ ಪರಿಚಯವನ್ನು ಸಮರ್ಥವಾಗಿ ಹಾಗೂ ಸಂದೇಹಾತೀತವಾಗಿ ತಿಳಿಸೋದು ಸೂತ್ರ ಸಾಹಿತ್ಯದ ರೀತಿ. ಆಯಾ ಜ್ಞಾನಾಂಗಕ್ಕೆ ಸಂಬಂಧಿಸಿದ ಹಾಗೆ ಸೂತ್ರಗಳಲ್ಲಿನ ಶಬ್ದಗಳ ಅರ್ಥ ಪರಿಧಿಯನ್ನು ಸ್ಪಷ್ಟಗೊಳಿಸೋದು ವಾರ್ತಿಕಗಳು. ಆಯಾ ವಿಷಯದ ಅರ್ಥವನ್ನು ವಿಸ್ತಾರವಾಗಿ ವಿಶದವಾಗಿ ತಿಳಿಸೋದು ವ್ಯಾಖ್ಯಾನಗಳು. ಶಬ್ದಗಳ ಖಚಿತ ಅರ್ಥದ ಬೋಧನೆಯಿಂದ ಆಕ್ಷೇಪ ನಿರಸನದವರೆಗೆ ವ್ಯಾಖ್ಯಾನ ವ್ಯಾಪಿಸಿರುತ್ತೆ. ಈ ಸೂತ್ರ, ವಾರ್ತಿಕ, ವ್ಯಾಖ್ಯಾನ ಅನ್ನೋ ಪದ್ಧತಿ ಏನಿದೆ ಅದು ನಮ್ಮ ಪರಂಪರೆಗೆ ವಿಶಿಷ್ಟವಾದದ್ದು. ವ್ಯಾಕರಣ, ಛಂದಸ್ಸು, ಯೋಗ, ಮೀಮಾಂಸಾ, ನ್ಯಾಯ, ವೈಶೇಷಿಕ, ವೇದಾಂತ ಈ ಎಲ್ಲ ಶಾಸ್ತ್ರಗಳ ಮೂಲ ಸ್ವರೂಪವನ್ನು ನಿಶ್ಚಯಿಸಿ ತಿಳಿಸಿರೋದು ಸೂತ್ರಗಳು. ಒಂದಾನೊಂದು ಶಾಸ್ತ್ರದ ಅಥವಾ ದರ್ಶನದ ಮೂಲ ಸೂತ್ರಗಳು ಆ ಶಾಸ್ತ್ರದ ಅಥವಾ ದರ್ಶನದ ಸ್ವರೂಪವನ್ನು, ವ್ಯಾಪ್ತಿಯನ್ನು ನಿಖರಗೊಳಿಸುವುದಲ್ಲದೆ ಪೀಳಿಗೆಯಿಂದ ಪೀಳಿಗೆಗೆ ನಡೆಯಬೇಕಾದ ಬೋಧನೆಗೆ ಅತ್ಯಂತ ಸಹಕಾರಿಯಾಗತ್ತೆ. ರೇಖಾಗಣಿತದಲ್ಲಿ ಥಿಯರಮ್ಗಳಿದ್ದ ಹಾಗೆ ಈ ಬೋಧನೆ ಸಂವಹನ ಪದ್ಧತಿ ನಮ್ಮ ಪರಂಪರೆಯಲ್ಲಿ ಪ್ರತಿಷ್ಠಿತವಾಗಿದ್ದರೂ ಆ ಪದ್ಧತಿಗೆ ಅನುಗುಣವಾಗಿ ಹೊಸ ಸೂತ್ರ ಗ್ರಂಥಗಳು ರಚಿತವಾಗಿರುವುದು ಇಲ್ಲವೇ ಇಲ್ಲ ಅನ್ನೋಷ್ಟು ವಿರಳ. ಇಂತಹ ಒಂದು ಪ್ರಯತ್ನ ಪರಮಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರಿಂದ ನಡೆದಿರೋದನ್ನು ಸಾರಸ್ವತ ವಾಂಗ್ಮಯದಲ್ಲಿ ಒಂದು ಮೈಲಿಗಲ್ಲು ಅಂತ ಭಾವಿಸಬೇಕಾಗಿದೆ. ವೇದಾಂತ ದರ್ಶನದ ಅಡಿಗಲ್ಲಾದ ಮತ್ತು ಇಡೀ ಭಗವದ್ಗೀತೆಯ ಮುಖ್ಯ ಬೋಧೆಯಾದ ಕರ್ಮಯೋಗವನ್ನು ಕುರಿತು ಅತ್ಯಂತ ಸಮಗ್ರ ವಿವರಣೆ ಲಭ್ಯ ಇರುವುದು ಸ್ವಾಮಿ ವಿವೇಕಾನಂದರ ಪ್ರವಚನಗಳಲ್ಲಿ. ಆ ಪ್ರವಚನ ಸರಣಿಯನ್ನು ಮುಖ್ಯ ಆಕರವಾಗಿ ಬಳಸಿಕೊಂಡು ಸ್ವಾಮಿ ಹರ್ಷಾನಂದಜಿ ಮಹಾರಾಜವರು ಕರ್ಮಯೋಗ ದರ್ಶನವನ್ನು ಮೊದಲ ಬಾರಿಗೆ ಸಂಸ್ಕೃತದಲ್ಲಿ 100 ವ್ಯಾಖ್ಯಾನ ಸಹಿತ ಸೂತ್ರಗಳಲ್ಲಿ ಹೀಗೆ ಸುಮಾರು 35 ವರ್ಷಗಳ ಹಿಂದೆ ರಚಿಸಿ ಇಂಗ್ಲೀಷ್ ಅನುವಾದದ ಸಹಿತ ಪ್ರಕಟಣೆ ಮಾಡಿದರು. ಈಗ 8 ವರ್ಷ ಹಿಂದೆ
ಸ್ವಾಮಿ ಹರ್ಷಾನಂದಜಿಯವರ ಈ ಅಪೂರ್ವ ರಚನೆ ಕನ್ನಡ ಅನುವಾದ ಸಹಿತ ಪ್ರಕಟ ಆಗಿದೆ. ಇಂಗ್ಲೀಷ್ ಕನ್ನಡ ಆವೃತ್ತಿಗಳು ಎರಡೂ ಅವುಗಳ ಪ್ರತಿಗಳು ಮುಂದೆ ಲಭ್ಯ ಇವೆ. ಆಸಕ್ತರೆಲ್ಲ ಅವಶ್ಯವಾಗಿ ಅವನ್ನು ಕೊಂಡು ಅಧ್ಯಯನ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ವಿಷಯದ ಮಹತ್ವ ಮತ್ತು ಗ್ರಂಥವಿನ್ಯಾಸ ವೈಶಿಷ್ಟ್ಯ ಈ ಎರಡೂ ಕಾರಣಗಳಿಂದ ವಿವೇಕಾನಂದ ಕರ್ಮಯೋಗ ಸೂತ್ರ ಶತಕಂ ಗ್ರಂಥ ಎಲ್ಲ ವೇದಾಂತಾಭ್ಯಾಸಿಗಳಿಗೆ ಅತ್ಯಂತ ಪ್ರಯೋಜನಕರವಾಗಿದೆ. ಅದನ್ನು ಕುರಿತ ತಮ್ಮ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಪೂಜ್ಯ ಸ್ವಾಮಿಗಳಲ್ಲಿ ಪ್ರಣಾಮಪೂರ್ವಕ ಪ್ರಾರ್ಥನೆ ಮಾಡ್ತೇನೆ. ಶ್ರೀಮಾನ್ ರಾಮಸ್ವಾಮಿಯವರೇ ಮತ್ತು ಭಕ್ತರೇ, ನಾನು ಪ್ರಾಸ್ತಾವಿಕವಾಗಿ ಏನು ಹೇಳಬೇಕು ಅಂತಿದ್ನೋ ಅದನ್ನು ನನಗಿಂತ ಚೆನ್ನಾಗಿ ರಾಮಸ್ವಾಮಿಯವರಾಗಲೇ ಹೇಳಿಬಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 4 ಯೋಗಗಳಿವೆ: ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ. ಇದರಲ್ಲಿ 3 ಯೋಗಗಳಿಗೆ ಪ್ರಧಾನವಾದ ಆಕರ ಗ್ರಂಥಗಳುಂಟು. ಬ್ರಹ್ಮಸೂತ್ರಗಳು ಜ್ಞಾನಯೋಗಕ್ಕೆ, ಪಾತಂಜಲ ಯೋಗಸೂತ್ರಗಳು ರಾಜಯೋಗಕ್ಕೆ, ನಾರದ ಭಕ್ತಿ ಸೂತ್ರಗಳು, ಶಾಂಡಿಲ್ಯ ಭಕ್ತಿ ಸೂತ್ರಗಳು ಎರಡೂ ಕೂಡ ಭಕ್ತಿಯೋಗಕ್ಕೆ. ಕರ್ಮಯೋಗಕ್ಕೆ ಮಾತ್ರ ಸೂತ್ರ ರೂಪದ ಗ್ರಂಥ ಇಲ್ಲ. ನಾನು ಇದರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೆ. ಅನೇಕ ಜನ ಪಂಡಿತರನ್ನು ಕೂಡ ಕೇಳಿಕೊಂಡಿದ್ದೆ. 1963ನೇ ಇಸ್ವಿ ಜನವರಿ ತಿಂಗಳು ಸ್ವಾಮಿ ವಿವೇಕಾನಂದರ ಜನ್ಮದಿನ, 101ನೇ ಜನ್ಮದಿನ. 100 ವರ್ಷ ಮುಗಿದಿತ್ತು. ಮಂಗಳೂರಿನ ಆಶ್ರಮದಲ್ಲಿ ಶ್ರೀರಾಮಕೃಷ್ಣರ ಎದುರಿಗೆ ಪೂಜೆಗಾಗಿ ಕುಳಿತಿದ್ದೀನಿ. ಆಗ ಒಂದು ವಿಶೇಷವಾದ ಪ್ರೇರಣೆಯಾಯಿತು. ನೀನೇ ಮಾಡು, ಏನಾಗುತ್ತೋ ನೋಡೇ ಬಿಡೋಣ ಅಂತ. ಸರಿ, ಪರಮಹಂಸರ ಒಂದು ಆಜ್ಞೆ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರ ಕರ್ಮಯೋಗ 8 ಉಪನ್ಯಾಸಗಳು ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಅದರಿಂದ ನೋಟ್ಸ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂತಹ ವಿಷಯಗಳನ್ನು ಕ್ರೋಢೀಕರಿಸಿ ಸೂತ್ರ ಗ್ರಂಥವನ್ನು ಮಾಡಲು ಪ್ರಯತ್ನಪಟ್ಟೆ. ಶ್ರೀರಾಮಕೃಷ್ಣರ ಶ್ರೀಮಾತೆಯವರ ಕೃಪೆಯಿಂದ ಕೇವಲ 40 ದಿನಗಳಲ್ಲಿ 101 ಸೂತ್ರಗಳು ಕೂಡ ಸಿದ್ಧವಾದವು. ಎಷ್ಟೋ ಸಲ ನಾನು ಯೋಚನೆ ಮಾಡೋದು, ಇಷ್ಟೊಂದು ವಿಷಯವನ್ನು ಹಾಕಬೇಕು ಅಂತ. ಇಲ್ಲ ಸೂತ್ರ ದೊಡ್ಡದಾಗುತ್ತೆ, ಇಲ್ಲ ಚಿಕ್ಕದಾಗುತ್ತೆ, ಸಂಖ್ಯೆ 100ಕ್ಕಿಂತ ಹೆಚ್ಚಾಗಬಾರ್ದು, 101, 108 ಆಗಬೇಕು ಅಂತ ಮನಸ್ಸಲ್ಲಿದ್ದರೂ ಕೂಡ ಕೆಲಸ 50ಕ್ಕೆ ಮುಗಿಯುತ್ತೋ ಅಂತ ಹೆದರಿಕೆ ಆಗೋದು. ಏನು ಕೆಲಸ 150 ಆಗುತ್ತೋ ಏನೋ ಅಂತ. ಕೆಲವು ಸಲ ಹೊಳಿತಾನೇ ಇರಲಿಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು. ಸುಮಾರು 4-5 ಸೂತ್ರಗಳನ್ನು ರಾತ್ರಿ 12 ಗಂಟೆಗೆ 1 ಗಂಟೆಗೆ ಎದ್ದು ಬರೆದಿದ್ದೀನಿ. ಕನಸಿನಲ್ಲಿ ಹೊಳೆದಾಗಿರ್ತಕ್ಕಂಥದ್ದು. ಕೊನೆಗೆ ಗ್ರಂಥ ಮುಗಿದಾಗ 101ಕ್ಕೆ ಬಂದು ನಿಂತ್ಕೊಂಥದ್ದು. ಅಂದರೆ ನಿಜ ಹೇಳಬೇಕು ಅಂತಂದರೆ ಶ್ರೀರಾಮಕೃಷ್ಣ ಪರಮಹಂಸರ ಶಾರದಾಮಾತೆಯವ್ರದ್ದು ವಿಶೇಷ ಕೃಪೆಯಿಂದ ಆಗಿರ್ತಕ್ಕಂಥದ್ದು. ನಮಗೆಲ್ಲ ಸೂತ್ರ ರೂಪದ ಗ್ರಂಥಗಳು ಪರಿಚಿತವಾಗಿವೆ. ಆಗಿನ ಕಾಲದಲ್ಲಿ ಬರವಣಿಗೆ ಇತ್ತೋ ಇಲ್ಲೋ, ಅಥವಾ ಒಂದು ವೇಳೆ ಇದ್ದರೂ ಕೂಡ ಹೆಚ್ಚು ಪ್ರಚಲಿತವಾಗಿರಲಿಲ್ಲ ಅಂತ ಕಾಣುತ್ತೆ. ಎಲ್ಲ ಜ್ಞಾನರಾಶಿಯನ್ನು ಕೂಡ ಸೂತ್ರಗಳ ರೂಪದಲ್ಲಿ ಹಿಡಿಡ್ತಾ ಇದ್ದರು. ಮ್ಯಾಥಮ್ಯಾಟಿಕಲ್ ಫಾರ್ಮುಲಿ ಇದ್ದ ಹಾಗೆ ಅದನ್ನು ಅಷ್ಟೊಂದು ಜ್ಞಾನರಾಶಿಯನ್ನು ಸೂತ್ರಗಳಲ್ಲಿ ಹಿಡಿದಿಟ್ಟು ಆನಂತರ ಅದನ್ನು ಶಿಷ್ಯರಿಗೆ ಪಾಠ ಮಾಡುವಾಗ ಒಂದು ಕ್ರಮವನ್ನು ಅನುಸರಿಸ್ತಾ ಇದ್ದರು. ಅಥಾತೋ ಬ್ರಹ್ಮ ಜಿಜ್ಞಾಸ, ಈ ಒಂದು ಸೂತ್ರವನ್ನು ಗುರುಗಳು ಒಂದು ಸಲ ಹೇಳ್ತಾರೆ, ಶಿಷ್ಯರು 3 ಸಲ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಬಾಯಿಪಾಠ ಆಗುತ್ತೆ. ಅನಂತರ ಅದರ ವಿವರಣೆಯನ್ನು ಗುರುಗಳು ಕೊಡ್ತಾರೆ. ಶಿಷ್ಯರು ಪ್ರಶ್ನೆ ಕೇಳ್ತಾರೆ, ಸಂಶಯ, ಆ ಸಂಶಯಗಳಿಗೆ ಉತ್ತರ ಕೊಡ್ತಾರೆ.
ಇನ್ನು ಕೆಲವು ಸಲ ತುಂಬ ಬುದ್ಧಿವಂತರಾಗಿರ್ತಕ್ಕಂಥವರು ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ತರ್ಕಗಳನ್ನು ಮಂಡಿಸ್ತಾರೆ ಪೂರ್ವಪಕ್ಷ. ಅದಕ್ಕೆ ಗುರುಗಳು ಉತ್ತರ ಕೊಡಬೇಕು. ಹೀಗೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಯಾದ ಮೇಲೆ ಬಹುಶಃ 15 ದಿನಗಳು ತಿಳ್ಕೊಳ್ಳೋಣ, ಅದು ಒಂದು ಸ್ಪಷ್ಟ ರೂಪಕ್ಕೆ ಬರುತ್ತೆ. ಅನಂತರ ಮುಂದಿನ ಸೂತ್ರ ಅಂದರೆ 555 ಸೂತ್ರಗಳು ಮುಗಿಬೇಕಾದರೆ ಬಹುಶಃ 2, 3, 4 ವರ್ಷ ಆಗಿರಬಹುದು. ಆದರೆ ಆ ಶಿಷ್ಯರು ಒಂದು ಸಲ ಸೂತ್ರವನ್ನು ನೆನಪಿಗೆ ತಂದುಕೊಂಡ್ರೆ ಏನೇನು ವಿಚಾರಗಳನ್ನು ಅವರ ತರಗತಿಗಳಲ್ಲಿ ಚರ್ಚೆ ಮಾಡಿದ್ರೋ ಅದಷ್ಟನ್ನು ಕೂಡ ನೆನಪಿಗೆ ತಂದ್ಕೋತಾ ಇದ್ದರು. ಈ ರೀತಿ ಒಂದು ಸಮಗ್ರ ಶಾಸ್ತ್ರವನ್ನು ಚಿಕ್ಕ ಚಿಕ್ಕ ಸೂತ್ರಗಳಲ್ಲಿ ನೆನಪಲ್ಲಿ ಇಟ್ಕೋತಾ ಇದ್ದರು. ಆದರೆ ಬರ್ತಾ ಬರ್ತಾ ಒಂದು ವೇಳೆ ಈ ಸೂತ್ರದಲ್ಲಿರ್ತಕ್ಕಂತಹ ಜ್ಞಾನರಾಶಿ ಕಳೆದು ಹೋದರೆ ಅನ್ನೋ ಹೆದರಿಕೆ ಬಂದ ಮೇಲೆ ಆಯಾ ಸಂಪ್ರದಾಯದಲ್ಲಿ ಬಂದಿರತಕ್ಕಂತಹ ವಿಶೇಷ ಪಂಡಿತರು ಅದರ ಮೇಲೆ ವ್ಯಾಖ್ಯಾನಗಳನ್ನು ಬರೆದರು. ಭಾಷ್ಯ, ವಾರ್ತಿಕ, ವೃತ್ತಿ ಇತ್ಯಾದಿ. ಕೆಲವು ಸಲ ಒಂದು ಸೂತ್ರದ ಕೆಳಗೆ 3-4 ವ್ಯಾಖ್ಯಾನಗಳಿರುತ್ತೆ, ಒಂದರ ಕೆಳಗೊಂದು. ಆ ವ್ಯಾಖ್ಯಾನಗಳು ಏನು ಮಾಡುತ್ತವೆ ಅಂತಂದರೆ ಸೂತ್ರದಲ್ಲಿ ಬರತಕ್ಕಂತಹ ಮೂಲ ಉಪದೇಶವನ್ನು ತೆಗೆದುಕೊಂಡು ವಿಸ್ತಾರ ಮಾಡ್ತಾ ಹೋಗ್ತಾರೆ. ಆ ರೀತಿ ನಮ್ಮಲ್ಲಿ ಅನೇಕ ಶಾಸ್ತ್ರ ಗ್ರಂಥಗಳು ಇಂದಿಗೂ ಕೂಡ ಉಳಿದು ಬಂದಿವೆ. ನೀವು ಬ್ರಹ್ಮಸೂತ್ರ ತಗೊಳ್ಳಿ, ಯೋಗಸೂತ್ರ ತಗೊಳ್ಳಿ, ಅಥವಾ ದುರ್ಗಾ ಸಪ್ತಶತಿ ಗ್ರಂಥವನ್ನೇ ತಗೊಳ್ಳಿ, ಎಷ್ಟೊಂದು ಅದರ ಮೇಲೆ ಕಾಮೆಂಟ್ರೀಸ್ ಇವೆ. ಒಂದೇನು ಅಂತಂದರೆ ಈ ಪ್ರಾಚೀನ ಸಂಪ್ರದಾಯದ ಪ್ರಕಾರ ಬರೆದಿರತಕ್ಕಂತಹ ಗ್ರಂಥಗಳ ಮೂಲಕ ನಮಗೆ ಆಯಾ ದರ್ಶನದ ಜ್ಞಾನ ಕ್ಷೇತ್ರದ ಅಪಾರವಾದ ಆಳವಾದ ಪಾಂಡಿತ್ಯ ಸಿಗುತ್ತೆ. ಶಂಕರ ಭಗವತ್ಪಾದರು ಒಂದು ಕಡೆ ಹೇಳ್ತಾರೆ, ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿತ್ ಅಪಿ ಮೂರ್ಖವತ್ ಉಪೇಕ್ಷಣೀಯ ಅಂತ ಹೇಳ್ತಾರೆ. ಒಬ್ಬ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಆಗಿರಬಹುದು, ಆದರೆ ಆ ಸಂಪ್ರದಾಯದಲ್ಲಿ ಬಂದಿಲ್ಲದೆ ಹೋದರೆ ಮೂರ್ಖ ಅಂತಲೇ ಲೆಕ್ಕ. 64ನೇ ಇಸ್ವಿ ನಾನು ಮೈಸೂರಿನಲ್ಲಿದ್ದಾಗ ಶಾಂಭವಾಂಜಿಯವ್ರು ನೋಡಲಿಕ್ಕೆ ಮಂಡ್ಯದ ಕಡೆಯಿಂದ ಒಬ್ಬರು ಗೌಡರು ಬಂದಿದ್ದರು. ಸುಮಾರು 65 ವರ್ಷ ಇರಬಹುದು. ಅವರು ಬಂದು ಹೋದ ಮೇಲೆ ಶಾಂಭವಾಂಜಿಯವ್ರು ನನ್ನನ್ನು ಕರೆದು ಹೇಳಿದ್ರು, ಅವನು ಯಾರು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಇಂಥವನು ಹೆಸರು ಹೇಳಿದರು. ವಿಶೇಷ ಏನು ಅಂತಂದರೆ ಅವರ ವಂಶದಲ್ಲಿ ಬೆನ್ನು ಫಣಿ ರೋಗಕ್ಕೆ ವಿಶೇಷವಾಗಿರ್ತಕ್ಕಂಥ ಔಷಧಿ ಉಂಟಂತೆ. ಅದು ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಬರ್ತಕ್ಕಂಥದ್ದು. ತಾವು ಅದನ್ನು ಕರೆತು 100 ಜನರನ್ನು ವಾಸಿ ಮಾಡ್ತಾರೆ. ಅನಂತರ ನನ್ನ ಕಾಲ ಮುಗಿಯಿತು ಎಂಬತಕ್ಕಂಥ ಭಾವನೆ ಬಂದಾಗ ತಮ್ಮ ಮೊದಲನೇ ಮಗನಿಗೆ ಅದನ್ನ ಹೇಳ್ಕೊಟ್ಟು ಹೋಗೋದಂತೆ. ಈ ರೀತಿ ನಮ್ಮಲ್ಲಿ ಅನೇಕ ವಿದ್ಯೆಗಳನ್ನು ಸಂಪ್ರದಾಯದಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇವತ್ತಿಗೂ ಕೂಡ ನಾವು ಯಾವುದಾದ್ರೂ ಒಂದು ಸೂತ್ರ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ಆ ಸಂಪ್ರದಾಯದಲ್ಲಿ ಬಂದಿರತಕ್ಕಂತಹ ಋಷಿಗಳು, ಮುನಿಗಳು, ಜ್ಞಾನಿಗಳು, ವಿದ್ವಾಂಸರು ಅವರು ಏನು ಬರೆದಿದ್ದಾರೆ ಅಂತ ನೋಡಿಕೊಂಡು ಅದರ ಮೂಲಕ ನಾವು ಅರ್ಥ ಮಾಡ್ಕೋಬೇಕು. ವೇದಾಂತಗಳ ಒಂದು ಸಾಮಾನ್ಯ ನಿಲುವು ಏನು ಅಂತಂದರೆ ನಿಷ್ಕಾಮ ಕರ್ಮಯೋಗದಿಂದ ಚಿತ್ತಶುದ್ಧಿ ಆಗುತ್ತೆ. ಶಂಕರ, ರಾಮಾನುಜ, ಮಧ್ವ ಎಲ್ಲರೂ ಅದನ್ನು ಒಪ್ಕೋತಾರೆ. ಕರ್ಮ ಬೇಕು, ಆ ಕರ್ಮವನ್ನು ಯೋಗವಾಗಿ ಮಾಡಬೇಕು, ನಿಷ್ಕಾಮ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು. ಈ ನಿಷ್ಕಾಮ ದೃಷ್ಟಿಯಿಂದ ಮಾಡ್ತಕ್ಕಂತಹ ಕರ್ಮ ಚಿತ್ತಶುದ್ಧಿಯನ್ನು ಉಂಟು ಮಾಡುತ್ತೆ. ಎಲ್ಲರೂ ಒಪ್ಕೊಳ್ತಕ್ಕಂಥದ್ದು. ಚಿತ್ತಶುದ್ಧಿ ಆದ ಮೇಲೆ ಜ್ಞಾನ ಮಾರ್ಗದ ಮೂಲಕ, ಜ್ಞಾನ ಯೋಗದ ಮೂಲಕ ಮುಕ್ತಿಯನ್ನು, ಮೋಕ್ಷವನ್ನು ಪಡ್ಕೊಳ್ಳೋದು ಅಂತ ಅದ್ವೈತಿಗಳು ಹೇಳ್ತಾರೆ. ರಾಮಾನುಜಿಯರು ನಿಷ್ಕಾಮ ಕರ್ಮಯೋಗದಿಂದ ಆತ್ಮಜ್ಞಾನ ಉಂಟಾಗುತ್ತೆ, ಪರಮಾತ್ಮ ಜ್ಞಾನ ಸಿಗುವುದಿಲ್ಲ, ಪರಮಾತ್ಮ ಜ್ಞಾನಕ್ಕೆ ಭಕ್ತಿಯೋಗವೇ ಆಗಬೇಕು ಅಂತ ಹೇಳ್ತಾರೆ. ಆದರೆ ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು ಇಬ್ಬರು ಕೂಡ ನಿಷ್ಕಾಮ ಕರ್ಮಯೋಗದಿಂದಲೇ ಭಗವತ್ ಸಾಕ್ಷಾತ್ಕಾರ ಸಾಧ್ಯ ಅಂತ ಹೇಳ್ತಾರೆ.
ಈಗ ನೋಡಿ, ನಿಷ್ಕಾಮ ಕರ್ಮಯೋಗ ಮನಸ್ಸನ್ನು ಶುದ್ಧಿ ಮಾಡುತ್ತೆ ಅಂತ ಒಪ್ಪಿಕೊಂಡ ಮೇಲೆ ಈ ನಿಷ್ಕಾಮ ಕರ್ಮಯೋಗ ಮನಸ್ಸನ್ನು 100ಕ್ಕೆ 100ರಷ್ಟು ಶುದ್ಧಿ ಮಾಡಿದಾಗ ಆತ್ಮಜ್ಞಾನ ಸಾಕಾಗಿ ತಾನಾಗಿ ಆಗಬೇಕು. ಒಂದು ಲಾಟಿನ ಉರಿತಾ ಇದೆ, ಒಳಗಡೆ ಬೆಂಕಿ ಚೆನ್ನಾಗಿ ಉರಿತಾ ಇದೆ, ಬತ್ತಿ ಹೊರಗಡೆ ಗಾಜಿನ ಮೇಲೆ ಕಪ್ಪು ಮಸಿ ಉಂಟು, ಸುತ್ಕೊಂಡ್ಬಿಟ್ಟಿದೆ. ಆ ಮಸಿಯನ್ನು ನಾವು ಹೋಗಲಾಡಿಸಿದಷ್ಟು ಬೆಳಕು ಹೆಚ್ಚಾಗಿ ಆಚೆ ಬರುತ್ತೆ. ಪೂರ್ತಿಯಾಗಿ ಮಸಿ ಹೋಗಲಾಡಿಸಿದಾಗ ಬೆಳಕು ಬರಲೇಬೇಕು. ಆತ್ಮವಸ್ತು, ಪರಮಾತ್ಮ ವಸ್ತು, ಅಂತರ್ಯಾಮಿ ನಮ್ಮಲ್ಲಿಯೇ ಇದ್ದಾನೆ. ಯಾತಕ್ಕೋಸ್ಕರ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದರೆ ಮನೋಮಾಲಿನ್ಯ, ರಾಗದ್ವೇಷಾದಿಗಳು, ಅರಿಷಡ್ವರ್ಗಗಳು, ಅದರಿಂದ ಮನಸ್ಸು ತುಂಬಿ ಹೋಗಿದೆ, ಭಗವಂತನ ಅರಿವು ಉಂಟಾಗ್ತಾ ಇಲ್ಲ. ಇದನ್ನು ನಾವು ಯೋಗ ಮಾರ್ಗದಿಂದ ಶುದ್ಧ ಮಾಡ್ತಾ ಇದ್ದಾಗ, ಮನಸ್ಸು ಸಂಪೂರ್ಣವಾಗಿ ಶುದ್ಧವಾದಾಗ ಸಾಕ್ಷಾತ್ಕಾರ ಆಗಲೇಬೇಕು. ಈ ಕರ್ಮಯೋಗ ನೇರವಾಗಿ ನಮಗೆ ಆತ್ಮ ಸಾಕ್ಷಾತ್ಕಾರವನ್ನು ಕೊಡಬಲ್ಲದು ಅನ್ನೋ ಭಾವನೆಯನ್ನು ಈಶಾವಾಸ್ಯ ಉಪನಿಷತ್ತಿನ 2ನೇ ಶ್ಲೋಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣ್ತೇವೆ. ಋಗ್ವೇದದಲ್ಲೂ ಕೂಡ ಅಲ್ಲಿ ಇಲ್ಲಿ ಬಂದಿರಬಹುದು, ನಾನು ಕೇಳಿದ ಪ್ರಕಾರ. ಭಗವದ್ಗೀತೆಯಲ್ಲಂತೂ ಅದನ್ನು ಸಾರಾಸಗಟಾಗಿ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸಿತಾ ಜನಕಾದಯ ಸ್ವಕರ್ಮಣ ತಮ್ಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಆದ್ದರಿಂದ ಕರ್ಮ ಮಾರ್ಗವೂ ಕೂಡ, ನಿಷ್ಕಾಮ ಕರ್ಮಯೋಗವೂ ಕೂಡ ಮಿಕ್ಕ 3 ಯೋಗಗಳ ಹಾಗೆಯೇ ಭಗವತ್ ಸಾಕ್ಷಾತ್ಕಾರಕ್ಕೆ, ಮೋಕ್ಷಕ್ಕೆ ಕರೆದೊಯ್ಯಬಲ್ಲದು. ಇದನ್ನು ನಾವು ಒಪ್ಪಿಕೊಂಡ ಮೇಲೆ ಈ ನಿಷ್ಕಾಮ ಕರ್ಮಯೋಗವನ್ನು ಒಂದು ರೀತಿಯಲ್ಲಿ, ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಂಡು ಹೋಗಬಹುದು. ಇಲ್ಲಿ ಒಂದು ವಿಷಯವನ್ನು ನಾವು ಜ್ಞಾಪಕದಲ್ಲಿಟ್ಕೋಬೇಕು. ಜ್ಞಾನದಿಂದ ಮೋಕ್ಷ ಅನ್ನೋದನ್ನು ಎಲ್ಲರೂ ಒಪ್ಕೋತೀವಿ. ಜ್ಞಾನ ಯೋಗದಿಂದಲೇ ಮೋಕ್ಷ ಅಂತಂದರೆ ಒಪ್ಪಲ್ಲ. ಜ್ಞಾನಯೋಗ ಕೂಡ ಮಿಕ್ಕ ಯೋಗಗಳ ಹಾಗೆ ಒಂದು ಮಾರ್ಗ. ಜ್ಞಾನದಿಂದ ಮೋಕ್ಷ, ಜ್ಞಾನ ಕಡೆಯಲ್ಲಿ ಬರ್ತಕ್ಕಂಥ ಅನುಭವ. ಆದರೆ ಜ್ಞಾನಯೋಗ ಕೂಡ ಅದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ದಾರಿ ಅಂದ ಮೇಲೆ ನಿಷ್ಕಾಮ ಕರ್ಮಯೋಗ ಯಾಕೆ ಆಗಬಾರ್ದು? ರಾಜಯೋಗದ ಹಾಗೆ, ಭಕ್ತಿಯೋಗದ ಹಾಗೆ. ಇದನ್ನು ಪರಮಹಂಸರು ಸ್ಪಷ್ಟವಾಗಿ ಹೇಳ್ತಾರೆ. ವಿವೇಕಾನಂದರು ಆ ಭಾವನೆಯನ್ನು 8 ಪ್ರವಚನಗಳಲ್ಲಿ ತುಂಬ ಸೊಗಸಾಗಿ, ವಿಸ್ತಾರವಾಗಿ ಕಥೆಗಳ ಮೂಲಕ ವಿವರಿಸ್ಕೊಂಡು ಹೋಗಿದ್ದಾರೆ. ಆ 8 ಉಪನ್ಯಾಸಗಳ ಸಾರವನ್ನು ಆದಷ್ಟು ಮಟ್ಟಿಗೆ ಸಂಸ್ಕೃತ, ಸರಳವಾದ ಸಂಸ್ಕೃತ ಭಾಷೆಯಲ್ಲಿ ಸೂತ್ರ ಮತ್ತು ವ್ಯಾಖ್ಯಾನದ ರೂಪದಲ್ಲಿ ಈ ಗ್ರಂಥದಲ್ಲಿ ಅಳವಡಿಸಿದೆ. ನಾನೀಗಾಗಲೇ ಹೇಳಿದ ಹಾಗೆ ಕೇವಲ ಭಗವಂತನ ಒಂದು ಕೃಪೆಯಿಂದ ಆಗಿರ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ದೋಷಗಳಿದೆ ಅದೆಲ್ಲ ನಂದು. ಈಗ ಮೊದಲನೇ ಸೂತ್ರ ತಗೊಳ್ಳೋಣ. ಅಥಾತಃ ಕರ್ಮಯೋಗಂ ವ್ಯಾಖ್ಯಾಸ್ಯಾಮಃ. ನಾವು ನೋಡಿದ ಹಾಗೆ ಹೆಚ್ಚು ಸೂತ್ರ ಗ್ರಂಥಗಳೆಲ್ಲ ಈ ರೀತಿ ಪ್ರಾರಂಭ ಆಗುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾದಿ. ಅಥ ಅತಃ ಕರ್ಮಯೋಗಂ ವ್ಯಾಖ್ಯಾಸ್ಯಾಮಃ. ಅಥ ಈಗ, ಅತಃ ಆದುದರಿಂದ ಕರ್ಮಯೋಗವನ್ನು ಕುರಿತು ವ್ಯಾಖ್ಯಾನ ಮಾಡ್ತೇವೆ. ಅಥ ಅನ್ನೋ ಪದಕ್ಕೆ 2-3 ರೀತಿಯಲ್ಲಿ ಅರ್ಥಗಳನ್ನು ಹೇಳ್ತಾರೆ. ಒಂದು ಆರಂಭಾರ್ಥ. ಒಂದು ಶಾಸ್ತ್ರ ಪ್ರಾರಂಭ ಮಾಡ್ತಾ ಇರಬೇಕಾದ್ರೆ ಈ ಅಥ ಅನ್ನೋ ಶಬ್ದ ಪ್ರಯೋಗಿಸಿದ ಕೂಡಲೇ ಓಹೋ, ಯಾವುದೋ ಒಂದು ಹೊಸ ಶಾಸ್ತ್ರ ಪ್ರಾರಂಭವಾಗ್ತಾ ಇದೆ ಅಥವಾ ಹೊಸ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಇನ್ನು ಕೆಲವು ಸಲ ಅದನ್ನು ಮಂಗಳ ಸೂಚಕವಾಗಿ ಉಪಯೋಗಿಸ್ತಾರೆ. ಅಥ ಅನ್ನೋ ಶಬ್ದ ಅಕಾರದಿಂದ ಪ್ರಾರಂಭವಾಗಿದೆ. ಅಕಾರೋ ವೈ ವಿಷ್ಣು ಅಂತ ವೇದ ಹೇಳುತ್ತೆ. ಅಕಾರ ಅದು ವಿಷ್ಣುವಿನ ಒಂದು ಪ್ರತೀಕ. ಅಕಾರದ ಸಹಾಯವಿಲ್ಲದೆ ಹೋದರೆ ಯಾವ ಅಕ್ಷರವನ್ನು ಕೂಡ ನಾವು ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂದಮೇಲೆ ಅಥ ಶಬ್ದ ಆರಂಭಾರ್ಥ ಆಗಬಹುದು, ಮಂಗಲವನ್ನು ಬೇಕಾದರೂ ಸೂಚಿಸಬಹುದು. ಸಾಮಾನ್ಯವಾಗಿ ಎಲ್ಲ ವ್ಯಾಖ್ಯಾನಕಾರರು ಕೂಡ, ಭಾಷ್ಯಕಾರರು ಒಂದು ಶ್ಲೋಕವನ್ನು ಇದರ ಬಗ್ಗೆ ಹೇಳ್ತಾರೆ. ಅದರ ಮೂಲ ನಮಗೆ ಗೊತ್ತಿಲ್ಲ. ಓಂಕಾರಶ್ಚ ಅಥ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಃ ಪುರ
ಕಂಠಂ ಭಿತ್ವಾ ವಿನಿರ್ಯಾತೌ ತೇನ ಮಾಂಗಲಿಕೌ ಉಭೌ. ಚತುರ್ಮುಖ ಬ್ರಹ್ಮನ ಬಾಯಿಂದ ಓಂ ಮತ್ತು ಅಥ ಈ ಎರಡು ಶಬ್ದಗಳು ಬಂದುವಂತೆ. ಚತುರ್ಮುಖ ಬ್ರಹ್ಮನಿಂದ ಸಾಕ್ಷಾತ್ ಸೃಷ್ಟಿಕರ್ತನಾದ ಪರಮಾತ್ಮನ ಬಾಯಿಂದ ಬಂದದ್ದರಿಂದ ಎರಡೂ ಕೂಡ ಮಂಗಳ ಸೂಚಕ ಅಂತ. ಇಲ್ಲಿ ಅಥ ಅನ್ನೋದನ್ನು ಒಪ್ಕೊಳ್ಳೋಣ, ಒಂದು ಹೊಸ ಶಾಸ್ತ್ರ ಪ್ರಾರಂಭವಾಗ್ತಾ ಇದೆ ಅಂತಲೋ ಅಥವಾ ಮಂಗಳ ದೃಷ್ಟಿಯಿಂದಲೋ ಪ್ರಯೋಗಿಸಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದರೆ ಅತಃ ಅಂತಂದರೆ ಏನು, ಆದುದರಿಂದ ಅಂತಾಯ್ತಲ್ಲ. ಶಂಕರಾಚಾರ್ಯರು ಬ್ರಹ್ಮಸೂತ್ರದಲ್ಲಿ ಈ ಸಾಧನ ಚತುಷ್ಟಯವನ್ನು ಸಂಪಾದಿಸಿಕೊಂಡ ಮೇಲೆ ಅಂತ ಹೇಳ್ತಾರೆ. ರಾಮಾನುಜರು ಪೂರ್ವಮೀಮಾಂಸೆ ಪ್ರಕಾರ ಯಜ್ಞಯಾಗಾದಿ ರೂಪದ ಕರ್ಮಕಾಂಡವನ್ನು ಮಾಡಿದ ಮೇಲೆ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಹಾಗೆಯೇ ಅದಾದ ಮೇಲೆ ಇದಾದ ಮೇಲೆ ಅಂತ ಹೇಳಬಹುದೇ? ಅದಕ್ಕೆ ಒಂದು ವಿಶೇಷವಾದ ವಿವರಣೆಯನ್ನು ಕೊಟ್ಟಿದೆ ಇಲ್ಲಿ. ಯತಃ ಕಲೌ ಜ್ಞಾನಮಾರ್ಗ ಅತಿ ಕಠಿಣ. ಕಲಿಯುಗದಲ್ಲಿ ಜ್ಞಾನ ಮಾರ್ಗ ತುಂಬ ಕಷ್ಟ. ಪರಮಹಂಸರೇ ಹೇಳ್ತಾರೆ, ಅನ್ನಗತ ಪ್ರಾಣವಾಗಿರತಕ್ಕಂತಹ ಈ ಕಲಿಯುಗದಲ್ಲಿ ಜ್ಞಾನ ಮಾರ್ಗ ಸಾಧ್ಯವಿಲ್ಲ. ಅನ್ನಗತ ಪ್ರಾಣ ಅಂತಂದರೆ ನಮ್ಮ ಜೀವ ಅನ್ನದಲ್ಲಿ ಸೇರಿಕೊಂಡಿದೆ, ಅನ್ನದಿಂದ ಪೋಷಿತವಾಗಿರ್ತಕ್ಕಂತಹ ಶರೀರದಲ್ಲಿ ಸಿಗಾಕೊಂಡಿದೆ. ತದಪೇಕ್ಷೆಯ ಕರ್ಮ ಮಾರ್ಗ ಸುಲಭ. ಜ್ಞಾನಯೋಗಕ್ಕೆ ಹೋಲಿಸಿದರೆ ಕರ್ಮ ಮಾರ್ಗ ಸುಲಭ. ಆಮೇಲೆ ಯತಃ ಲೋಕಾನಾಂ ಕರ್ಮ ಪ್ರವೃತ್ತಿ ಸಹಜ. ಜನಗಳಿಗೆ ಸಾಮಾನ್ಯವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಪ್ರವೃತ್ತಿ ತುಂಬ ಇರುತ್ತೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಯಾರಿಗೂ ಆಗೋದಿಲ್ಲ. ಸುಮ್ಮನೆ ಕೂಡಿಸಿ ಒಬ್ಬ ಮನುಷ್ಯ ನೋಡೋಣ. ಒಬ್ಬ ದೇವಸ್ಥಾನದಲ್ಲೊಬ್ಬರು ದಿನಾ ಬಂದು ಗಂಟೆಗಟ್ಟಲೆ ಧ್ಯಾನ ಮಾಡೋರಂತೆ, ಜಪ ಮಾಡೋರಂತೆ. ದೇವಸ್ಥಾನದ ಪುರೋಹಿತರು ಕೊನೆಯಲ್ಲಿ ಅವ್ರಿಗೊಂದಿಷ್ಟು ಪ್ರಸಾದ ಕೊಟ್ಟು ಕಳಿಸೋರಂತೆ. ಆಗ ದೇವಸ್ಥಾನ ನೋಡ್ಕೊಳ್ತಾ ಇದ್ದಂಥ ಮ್ಯಾನೇಜರು ಬಂದು ಕೋಪ ಮಾಡಿಕೊಂಡ್ರಂತೆ, ಏನು ಮಾಡಿದೆ, ಸುಮ್ಮನೆ ಕೂತಿದ್ದಾನೆ, ಅವನಿಗೆ ಯಾತಕ್ಕೆ ನೀವು ತಿಂಡಿ ದಂಡ ಇದೆಲ್ಲ ಕೊಡ್ತೀರಿ ಅಂತ. ಹೋಗಿ ಕೇಳಿದಾಗ ಆತ ಹೇಳಿದಂತೆ, ಬೇಕಾಗಿಲ್ಲ, ಒಂದೇ ಒಂದು ಮಾತು, ನಾನು ಕೂತ್ಕೋತೀನಿ, ನೀವು ಕೂತ್ಕೊಳ್ಳಿ ಸುಮ್ಮನೆ ಅಂತ. ಇವರು ಕೂತ್ಕೊಂಡ್ರು, ಧ್ಯಾನದಲ್ಲಿ ಮಗ್ನರಾಗ್ಬಿಟ್ರು. ಅವರು 5 ನಿಮಿಷದಲ್ಲಿ 108 ಯೋಗಾಸನ ಹಾಕಿದರು. ಆಗಲಿಲ್ಲ. ಆವಾಗ ಅರ್ಥ ಆಯಿತು, ಯತಃ ಲೋಕಾನಾಂ ಕರ್ಮ ಪ್ರವೃತ್ತಿ ಸಹಜ. ಆಮೇಲೆ ಯತಃ ಪುರಾ ಆಧ್ಯಾತ್ಮಿಕ ಜ್ಞಾನ ಧನಧಾನ್ಯ ಸಂಪತ್ತಿಯುಕ್ತಾ ಜಗನ್ನೇತಾರ ಅಪಿ ಭಾರತೀಯಾ ಅದ್ಯ ಸರ್ವಸಂಪತ್ತಿಹೀನಾ ಮೃತಪ್ರಾಯಾ ನಿಬಿಡ ತಮಸಿ ನಿಮಗ್ನಾ. ನಮ್ಮ ಭಾರತೀಯರು ಪ್ರಾಚೀನ ಕಾಲದಲ್ಲಿ ಆಧ್ಯಾತ್ಮಿಕ ಜ್ಞಾನ, ಧನ, ಧಾನ್ಯ ಎಲ್ಲವನ್ನು ಕೂಡ ಹೊಂದಿದ್ದರು. ಜಗತ್ತಿಗೆ ಒಡೆಯರಾಗಿದ್ದರು, ನೇತಾರರಾಗಿದ್ದರು. ಹಾಗಿದ್ದರೂ ಕೂಡ ಇಂದು ಸರ್ವಸಂಪತ್ತಿಹೀನರಾಗಿ ಮೃತಪ್ರಾಯರಾಗಿ ತಮಸ್ಸಿನಲ್ಲಿ ಮುಳುಗಿದ್ದಾರೆ. ಆದ್ದರಿಂದ ಯತಃ ತಮಸಃ ರಜ ಏವ ಪ್ರತಿದ್ವಂದ್ವಿ. ತಮೋಗುಣವನ್ನು ಹೋಗಲಾಡಿಸ್ತಕ್ಕಂಥದ್ದು ರಜೋಗುಣ ಮಾತ್ರ. ವಿವೇಕಾನಂದರು ತುಂಬ ಹೇಳ್ತಾರೆ ಅದನ್ನು. ಯಾರೊಬ್ಬ ಹುಡುಗ ಬರ್ತಾನೆ, ಅವನು ಕೇಳ್ತಾರೆ, ಕ್ಯಾನ್ ಯು ಸ್ಟೀಲ್, ಕ್ಯಾನ್ ಯು ಟೆಲ್ ಎ ಲೈ ಅಂತ ಕೇಳ್ತಾರೆ. ಅವನಿಗೆ ಹೆದರಿಕೆ ಆಗುತ್ತೆ. ಆಮೇಲೆ ಅವರೇ ಹೇಳ್ತಾರೆ, ಎ ಕೌ ಕ್ಯಾನಾಟ್ ಸ್ಟೀಲ್, ಕೌ ಕ್ಯಾನಾಟ್ ಟೆಲ್ ಎ ಲೈ, ಬಟ್ ಎ ಕೌ ರಿಮೈನ್ಸ್ ಅ ಕೌ ಅಂತ. ಮೇಲಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ. ಹಾಗೆ ಮುಂಚೆ ಏನಾದರೂ ಮಾಡು, ಕೆಟ್ಟದ್ದು ಮಾಡೋದು ಚಿಂತಿಲ್ಲ, ಏನಾದರೂ ಮಾಡಬಲ್ಲೆ ಅಂತ ಆದರೆ ಆಮೇಲೆ ಒಳ್ಳೆಯ ದಾರಿಗೆ ತಿರುಗಿಸ್ಬೋದು. ರಜಸಶ್ಚ ಕರ್ಮಣಃ ಆವಿರ್ಭಾವ. ರಜೋಗುಣ ವ್ಯಕ್ತವಾಗಬೇಕಾದರೆ ಅದು ಕರ್ಮದ ಮೂಲಕ ಮಾತ್ರ. ಯತಸ್ತು ಪರಮಪುರುಷಾರ್ಥ ಪ್ರಾಪ್ತಿಯೇ ಕರ್ಮಣಃ ಯೋಗೀಕರಣ ಅವಶ್ಯಕಂ. ಯಾವ ಕಾರಣದಿಂದ ಪರಮಪುರುಷಾರ್ಥವನ್ನು ಪಡೆಯಬೇಕಾದರೆ ನಾವು ಮಾಡ್ತಕ್ಕಂತಹ ಕರ್ಮವನ್ನು ಯೋಗ ರೂಪವಾಗಿ ಪರಿವರ್ತಿಸಬೇಕು. ಆದ್ದರಿಂದ ಕರ್ಮಯೋಗಂ, ಅತಃ ಕರ್ಮಯೋಗಂ ಪರಮಪುರುಷಾರ್ಥಸ್ಯ ಸುಲಭೋಪಾಯಂ ವ್ಯಾಖ್ಯಾಸ್ಯಾಮಃ ವಿಸ್ಪಷ್ಟಂ ವಿಶದಂ ವಿಶೇಷಣ ಚ ಆಖ್ಯಾಸ್ಯಾಮಃ. ಇನ್ನು ಕರ್ಮಯೋಗ ಅನ್ನೋ ಪದವನ್ನು ನಿರ್ವಚನ ಮಾಡಬೇಕು. 2 ಸೂತ್ರಗಳಲ್ಲಿ ಅದನ್ನು ಹೇಳಿದೆ. ಕರ್ಮಣ ಯೋಗ, ಯೋಗ ಸಮಾಧಿ.
ಕರ್ಮವೇ ಯೋಗ ಅಂತ ಎಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಅಂಥೇಳಿ, ಇಲ್ಲ ಕರ್ಮದ ಮೂಲಕ ಯೋಗ ಅಂತ ಅದನ್ನು ನಿರ್ವಚನೆ ಮಾಡ್ತಾ ಇದ್ದಾರೆ. ಮಾಡೋ ಕರ್ಮ ಎಲ್ಲ ಯೋಗ ಅಂದ್ಬಿಟ್ರೆ ತಪ್ಪು ದಾರಿ ಹೋದಂಗೆ ಆಗುತ್ತೆ. ಕರ್ಮಣ ಯೋಗ. ಯೋಗ ಅಂದ್ರೇನು? ಯೋಗ ಸಮಾಧಿ ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸಿ ಆತ್ಮವಸ್ತುವಿನಲ್ಲಿ, ಭಗವಂತನಲ್ಲಿ ಅದನ್ನು ಕರಗಿಸ್ತಕ್ಕಂಥದ್ದು. ಅದು ನಿಜವಾದಂಥ ಸಮಾಧಿ. ಕರ್ಮದ ಮೂಲಕ ಈ ಸಮಾಧಿಯ ಅವಸ್ಥೆಯನ್ನು ಪಡ್ಕೊಂಡ್ರೆ ಆಗ ಅದನ್ನು ನಾವು ಕರ್ಮಯೋಗ ಅಂತ ಹೇಳಬಹುದು. ಒಪ್ಕೊಳ್ಳೋಣ. ಕರ್ಮ ಅಂದರೆ ಏನು? ಹೊಸ ಡೆಫಿನೇಷನ್ ಕೊಡಬೇಕಿಲ್ಲಿ. ಕರ್ಮೇತಿ ಕೃತ್ಸ್ನ ಕ್ರಿಯಾ. ಅಸ್ಮಿನ್ ಕರ್ಮಯೋಗಶಾಸ್ತ್ರೇ ಕೃಷ್ಣಾ ಕ್ರಿಯಾ ಕರ್ಮಶಬ್ದೇನ ಅಭಿಪ್ರೇತ ಇತಿ ಸೂತ್ರಾಭಿಪ್ರಾಯ. ಯತ್ ಕ್ರಿಯತೆ ತತ್ ಕರ್ಮ ಇತಿ ಕರ್ಮಶಬ್ದಸ್ಯ ನಿರ್ವಚನಾತ್. ನಮ್ಮಲ್ಲಿ ದೇಹ ಇದೆ, 5 ಜ್ಞಾನೇಂದ್ರಿಯ ಇದೆ, 5 ಕರ್ಮೇಂದ್ರಿಯ ಇದೆ, ಮನಸ್ಸು, ಏಕಾದಶ ಇಂದ್ರಿಯಗಳು. ಇಷ್ಟರಿಂದ ನಾವು ಏನು ಮಾಡ್ತೀವೋ, ಶರೀರದಿಂದ ಆಗ್ಬೋದು, ಪಂಚ ಜ್ಞಾನೇಂದ್ರಿಯದಿಂದ, ಪಂಚ ಕರ್ಮೇಂದ್ರಿಯಗಳಿಂದ ಯಾವ ಯಾವ ಕರ್ಮವನ್ನು ಮಾಡ್ತೇವೋ ಅದೆಲ್ಲವನ್ನು ಕೂಡ ಈ ಕರ್ಮ ಶಬ್ದದಿಂದ ಗ್ರಹಿಸಬೇಕು. ಇಲ್ಲಿ ಯಾರಾದರೂ ಕೇಳಬಹುದು, ನನು ಚೋದನಾ ಲಕ್ಷಣೋ ವೈದಿಕೋ ಧರ್ಮೋ ಯಾಗಾದಿರೂಪ ಏವ ಕರ್ಮ ನ ಅನ್ಯತ್ ಕಿಂಚಿತ್ ಲೌಕಿಕ ಕರ್ಮಣ ಪರಮಪುರುಷಾರ್ಥ ಸಾಧಕ ಸಾಮರ್ಥ್ಯ ಅಭಾವಾತ್. ವೈದಿಕ ಕರ್ಮ ಮಾತ್ರ ಕರ್ಮ ಅಂತ ತಗೋಬೇಕು, ಸಾಮಾನ್ಯ ಲೌಕಿಕ ಕರ್ಮಗಳನ್ನು ತಗೋಬಾರ್ದು. ಈ ಕರ್ಮಯೋಗ ಶಾಸ್ತ್ರದಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದು ಅಬ್ಜೆಕ್ಷನ್, ಪೂರ್ವಪಕ್ಷ. ಅದಕ್ಕೆ ಉತ್ತರವನ್ನು ಗೀತಾದಿ ಶ್ಲೋಕಗಳಿಂದ ಹೇಳಬಹುದು. ಸ್ವಕರ್ಮಣ ತಮಭ್ಯರ್ಚ್ಯ ಮೈ ಕರ್ಮಾಣಿ ಸರ್ವಾಣಿ ಕರ್ಮಾಣಿ ಇತ್ಯಾದಿ. ಬೇಕಾದಷ್ಟು ಭಗವದ್ಗೀತೆಯಲ್ಲಿ ನಮಗೆ ಶ್ಲೋಕಗಳು ಸಿಕ್ಕುತ್ತೆ. ಭಗವಂತ ಕೇವಲ ಯಜ್ಞಯಾಗಾದಿ ರೂಪದ ಕರ್ಮವನ್ನು ಮಾತ್ರ ಮಾಡಬೇಕು, ಮಿಕ್ಕ ಕರ್ಮಗಳನ್ನು ಯೋಗವಾಗಿ ಪರಿವರ್ತಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಲ್ಲ. ಆದ್ದರಿಂದ ಸ್ವಧರ್ಮಕ್ಕೆ ಉಚಿತವಾಗಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ನಾವು ಇಲ್ಲಿ ತಗೋಬೇಕು. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಹಾಗಾದರೆ ಪಾಪಕರ್ಮ, ಕೆಟ್ಟ ಕರ್ಮ ಅದನ್ನು ತಗೋತೀರಾ? ಇಲ್ಲ, ಅದನ್ನು ಬಿಡಲೇಬೇಕು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಂದರೆ ಶಾಸ್ತ್ರ ವಿಹಿತ ಕರ್ಮವನ್ನು ತಗೋಬಹುದು, ಶಾಸ್ತ್ರ ನಿಷಿದ್ಧ ನಿಷೇಧ ಮಾಡಿರ್ತಕ್ಕಂಥ ಕರ್ಮಗಳನ್ನು ತಗೋಬಾರ್ದು. ಈಗ ಕರ್ಮಯೋಗದ ಒಂದು ಸರಿಯಾದ ನಿರ್ವಚನ, ಕ್ಲಿಯರ್ ಕಟ್ ಡೆಫಿನಿಷನ್ ಏನು? ನಿಷ್ಕಾಮತ್ವ, ಕೌಶಲ, ಆಸ್ತಿಕ್ಯ, ಬುದ್ಧಿ ಲಕ್ಷಣ ಕರ್ಮಯೋಗ. ಕರ್ಮಯೋಗದಲ್ಲಿ ಈ 3 ಲಕ್ಷಣಗಳು ಇರಬೇಕು. ಮೊದಲನೇದು ನಿಷ್ಕಾಮತ್ವ, ಎರಡನೇದು ಕೌಶಲ, ಮೂರನೇದು ಆಸ್ತಿಕ್ಯ ಬುದ್ಧಿ. ನಿಷ್ಕಾಮತ್ವ ಬೇಕಾದ್ದೇ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳ್ತಾನೆ. ಯಾವ ರೀತಿಯ ಆಶಯ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ, ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಕರ್ಮವನ್ನು ಮಾಡಬೇಕು. ಅದನ್ನು ಲೋಕಸಂಗ್ರಹ ದೃಷ್ಟಿಯಿಂದ ಮಾಡಬಹುದು, ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಬಹುದು. ಒಟ್ಟಿನಲ್ಲಿ ಅದರ ಸ್ವಾರ್ಥ ಇರಬಾರ್ದು, ಒಪ್ಕೊಳ್ಳೋಣ. ಆಸ್ತಿಕ್ಯ ಬುದ್ಧಿ ಬೇಕು, ಅದು ಒಪ್ಕೊಳ್ಳೋಣ. ಕೌಶಲ ಯಾತಕ್ಕೆ ಬೇಕು? ಮಾಡ್ತಕ್ಕಂಥ ಕರ್ಮವನ್ನು ಎಕ್ಸ್ಪರ್ಟ್ ಮಾಡಿದಾಗ ಮಾಡಬೇಕು ಅಂತ ಯಾಕೆ ಹೇಳ್ತೀರಿ? ಅದನ್ನು ವಿವೇಕಾನಂದರು ಒತ್ತಿ ಹೇಳ್ತಾರೆ ಒಂದು ಕಡೆ. ಒನ್ ಹೂ ಕ್ಯಾನ್ ಪ್ರಿಪೇರ್ ಎ ಚಿಲ್ಲಮ್ ಆಫ್ ಟೊಬ್ಯಾಕೋ ಕ್ಯಾನ್ ಆಲ್ಸೋ ಮೆಡಿಟೇಟ್ ವೆಲ್ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಬೇಕಾದಷ್ಟು ಜನ ಜಮೀನ್ದಾರರಿದ್ದರು. ಅವ್ರಿಗಿನ್ನೇನು ಕೆಲಸ ಇಲ್ಲ, ಕೂತ್ಕೊಂಡು ಹುಕ್ಕ ಸೇದೋದು. ಆ ಹುಕ್ಕ ತಯಾರು ಮಾಡಬೇಕಾದ್ರೆ ಒಬ್ಬ ಆಳು 1/4 ಗಂಟೆ ಅರ್ಧ ಗಂಟೆ ಕಷ್ಟಪಡಬೇಕು. ತೊಳೆದು ಕ್ಲೀನ್ ಮಾಡಬೇಕು, ಅದಕ್ಕೆ ಇದ್ಲು ಹಾಕಬೇಕು, ಬೆಂಕಿ ಹಾಕಬೇಕು, ಪೆಲೆಟ್ಸ್ ತಂದುಬಿಟ್ಟು ಹಾಕಬೇಕು, ಪೈಪ್ ತಯಾರು ಮಾಡಬೇಕು. ಸ್ವಾಮೀಜಿ ಏನು ಹೇಳ್ತಾರೆ ಅಂತಂದರೆ, ಸಾಮಾನ್ಯವಾಗಿರ್ತಕ್ಕಂಥ ಈ ಒಂದು ಕೆಲಸವನ್ನು, ನಿಕೃಷ್ಟವಾಗಿರ್ತಕ್ಕಂಥ ಕೆಲಸವನ್ನು ಒಬ್ಬ ಆಳು ಮಾಡ್ತಾನದನ್ನು. ಅವನು ಒಂದು ವೇಳೆ ಅದನ್ನು ಶ್ರದ್ಧೆಯಿಂದ ಚೆನ್ನಾಗಿ ಮಾಡಿದರೆ ಅವನಿಗೆ ಧ್ಯಾನ ಮಾಡತಕ್ಕಂಥ ಶಕ್ತಿಯೂ ಉಂಟು ಅಂತ. ಅದು ಹೇಗೆ ನಮಗೆ ಸ್ವಲ್ಪ ಆಶ್ಚರ್ಯ ಅಂತ ಅನ್ನಿಸ್ಬಹುದು. ಇನ್ನೊಂದು ದೃಷ್ಟಿಕೋನದಿಂದ ಉದಾಹರಣೆ ಕೊಡೋಣ. ಈ ಕೋಣೆಯಲ್ಲಿ ಕಸ ಗುಡಿಸು ಅಂತ ಹೇಳ್ತೀವಿ. ಒಂದು ಪೊರಕೆ ತಗೋತಾನೆ,
ಭಾಳ ಶ್ರದ್ಧೆಯಿಂದ ತುಂಬ ಚೆನ್ನಾಗಿ ಕಸ ಗುಡಿಸ್ತಾನೆ. ಒಂದು ತೊಟ್ಟು ಕೂಡ ಅಲ್ಲಿ ಕಸ ಇರಬಾರ್ದು. ಕಷ್ಟಪಡ್ತಾನೆ, ಶ್ರದ್ಧೆಯಿಂದ ಮಾಡ್ತಾನೆ. ಈಗ 2 ಕೆಲಸ ಆಯಿತು. ಮೊದಲನೇದು ಕೋಣೆ ಕ್ಲೀನ್ ಆಗುತ್ತೆ, ಶುದ್ಧವಾಗುತ್ತೆ. ಅದರ ಜೊತೆಗೆ ಮನಸ್ಸಿನ ಮೇಲೆ ಒಂದು ಪರಿಣಾಮ, ಸಂಸ್ಕಾರ ಆಗುತ್ತೆ, ಚೆನ್ನಾಗಿ ಮಾಡಬೇಕು ಅಂತ. ಅದು ಮುಖ್ಯ. ಈಗ ಅದೇ ಮನಸ್ಸಿನಿಂದ ಆ ಮನುಷ್ಯ ಒಂದು ವೇಳೆ ಇನ್ಯಾವುದಾದ್ರೂ ಕೆಲಸವನ್ನು ತಗೊಂಡ್ರೆ ಮನಸ್ಸು ಹೇಳುತ್ತೆ ಈ ಚೆನ್ನಾಗಿ ಮಾಡು ಅನ್ನತ್ತೆ. ಓದೋ ಕೆಲಸ ಆಗ್ಬೋದು, ಪೂಜೆ ಕೆಲಸ ಆಗ್ಬೋದು, ತಂದೆ ತಾಯಿಗಳ ಸೇವೆ ಆಗ್ಬೋದು, ಅಥವಾ ತಾನು ಮಾಡ್ತಕ್ಕಂಥ ವೃತ್ತಿಯಲ್ಲಿ ಯಾವ ಕೆಲಸ ಮಾಡ್ತಾನೋದು, ಎಲ್ಲಿ ಹೋದರೂ ಕೂಡ ಪರ್ಫೆಕ್ಷನ್ ಇನ್ ವರ್ಕ್. ಅದನ್ನು ಸ್ವಾಮೀಜಿಯವರು ಒತ್ತಿ ಹೇಳ್ತಾರೆ. ನೋಡಿ, ಇವತ್ತು ನಮ್ಮ ದೇಶದಲ್ಲಿ ನಾವು ಅದನ್ನು ಮರೆತಿರೋದ್ರಿಂದ ಹಿಂದುಳಿದಿದ್ದೇವೆ. ಯಾವ ರೀತಿಯಲ್ಲೂ ಕೂಡ ಬೇರೆ ದೇಶಗಳಿಗಿಂತ ನಾವು ಕಡಿಮೆ ಇಲ್ಲ. ಬುದ್ಧಿಯ ದೃಷ್ಟಿಯಿಂದ ನೋಡಿದ ಬಹುಶಃ ಸ್ವಲ್ಪ ಜಾಸ್ತಿನೇ ಇರ್ಬೋದು. ಕನ್ನಡದಲ್ಲಿ ಕೆಲಸ ಹೇಳೋದುಂಟು, 1 ಕಾಲು ಬುದ್ಧಿ ಅಂತ. ಆದರೆ ಪರ್ಫೆಕ್ಷನ್ ಇಲ್ಲ. ಬೇಕಾಬಿಟ್ಟು ಮಾಡಿದ್ರೆ ಬಿಟ್ಟ. ಇದನ್ನು ನಾವು ವೆಸ್ಟಿಂದ ಕಲಿಬೇಕು. ನಮ್ಮ ಶಿಕಾಗೋ ಆಶ್ರಮದ ಅಧ್ಯಕ್ಷರು ಭಾಷ್ಯಾನಂದರು ಆಗ್ತಾನೆ ಇಂಡಿಯಾದಿಂದ ಟ್ರಾನ್ಸ್ಫರ್ ಆಗಿ ಹೋಗಿದ್ದರು. ಅವ್ರ ಹಿಂದಿನ ಸ್ವಾಮೀಜಿಯವರು ಶಿಕಾಗೋ ನಗರವನ್ನು ನೋಡ್ಕೊಂಬಪ್ಪ ಅಂತ ಕಳಿಸಿದ್ದಾರೆ. ಯಾವುದೋ ಒಂದು ಜಾಗದಲ್ಲಿ ಒಬ್ಬ ಗೋಡೆ ಕಟ್ತಾ ಇದ್ದಾನೆ, ಗಾರಿಯವನು. ಒಬ್ಬ ಆಳು ಸಾಮಾನು ತಂದು ಕೊಡ್ತಾ ಇದ್ದಾನೆ. ಇನ್ಯಾರೂ ಇಲ್ಲ. ಇವೆಲ್ಲ ಹೋಗಿದ್ದಾರೆ. ಭಾರತ ದೇಶದ ಸಂಸ್ಕಾರ ಇತ್ತಲ್ಲ, ಆದ್ದರಿಂದ ಕೇಳರಂತೆ, ಡೋಂಟ್ ಯು ಹ್ಯಾವ್ ಎನಿ ಸೂಪರ್ವೈಸರ್ ಹಿಯರ್ ಅಂತ. ಮೇಸ್ತ್ರಿ ಕೋಪ ಬಂದುಬಿಡ್ತಂತೆ ಅವನಿಗೆ. ವೈ ಡು ಐ ನೀಡ್ ಎ ಸೂಪರ್ವೈಸರ್? ಆ್ಯಮ್ ಐ ನಾಟ್ ಪೇಯ್ಡ್ ಫಾರ್ ಮೈ ಜಾಬ್ ಅಂತ. ನೋಡಿ, ಆತ್ಮಗೌರವ. ಕೆಲಸ ಚೆನ್ನಾಗಿ ಮಾಡ್ತಿದ್ದಾನೆ, ತನ್ನ ಕೆಲಸ ಚೆನ್ನಾಗಿ ಮಾಡಬೇಕು ಅನ್ನೋದು ಕೂಡ ಅವನ ಮನಸ್ಸಲ್ಲಿದೆ. ಬೇರೆಯವ್ರು ನೋಡ್ತಾ ಇದ್ದವರು ಇಲ್ಲವೋ, ಆದ್ದರಿಂದ ಮಾಡಬೇಕು ಅನ್ನೋ ಭಾವನೆಯೇ ಇಲ್ಲ. ಇದನ್ನು ನಾವು ಮುಖ್ಯವಾಗಿ ಕಲಿಬೇಕು. ಕರ್ಮಯೋಗದಲ್ಲಿ ಕೌಶಲ ಕೂಡ ಬಹಳ ಮುಖ್ಯ. ಇನ್ನು ಆಸ್ತಿಕ್ಯ ಬುದ್ಧಿ ಅಂದ್ರೇನು? ಆಸ್ತಿಕ್ಯ ಬುದ್ಧಿ ಅಂತಂದರೆ ಭಗವಂತ ಪರಮಾತ್ಮ ಇದ್ದಾನೆ ಅನ್ನೋ ನಂಬಿಕೆ ಅಂತ ಸಾಮಾನ್ಯವಾಗಿ ನಾವು ಅಂದ್ಕೊಂಡಿದ್ದೇವೆ. ಅದಕ್ಕಿಂತಲೂ ಹೆಚ್ಚಾಗಿ ಇದರ ಮೂಲಕ ಪರಮ ಪುರುಷಾರ್ಥವನ್ನು ಪಡೆಯಬಹುದು ಎಂಬತಕ್ಕಂಥ ನಂಬಿಕೆ ಇರಬೇಕು. ಪರಮ ಪುರುಷಾರ್ಥದ ಸ್ವರೂಪ ಏನೇ ಆಗಲಿ, ಒಂದೊಂದು ದರ್ಶನದಲ್ಲಿ ಒಂದೊಂದು ರೀತಿ ಕೊಡ್ತಾರೆ. ನಿಮ್ಗೆ ಯಾವುದು ಇಷ್ಟವೋ ಅದನ್ನು ನಂಬಿ. ಆದರೆ ನೀವು ಮಾಡ್ತಕ್ಕಂಥ ಈ ಕರ್ಮಯೋಗದ ಮೂಲಕ ಆ ಪರಮ ಪುರುಷಾರ್ಥವನ್ನು ಪಡೆಯಬಹುದು ಎಂಬ ನಂಬಿಕೆ ಇದ್ದರೆ ನಿಮ್ಮಲ್ಲಿ ಆಸ್ತಿಕ್ಯ ಬುದ್ಧಿ ಇದೆ ಅಂತಾಯಿತು. ಇದಾದಮೇಲೆ ಮುಂದಿನ ಭಾಗದಲ್ಲಿ ಆತ್ಮವಸ್ತುವಿನ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದೆ. ಅಹಂ ಪ್ರತ್ಯಯ ಆಲಂಬನಂ ಆತ್ಮ. ಸಾಮಾನ್ಯವಾಗಿ ವೇದಾಂತ ಗ್ರಂಥಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅದ್ವೈತ ವೇದಾಂತದಲ್ಲಿ ಏನು ಬರುತ್ತೋ ಅದೇ ಯೋಚನೆ ಭಾವನೆ, ಯಾವುದೇ ವ್ಯತ್ಯಾಸ ಇಲ್ಲ. ಆತ್ಮವಸ್ತುವನ್ನು ಯಾವ ರೀತಿ ನಿರ್ವಚನೆ ಮಾಡೋದು? ಅಹಂ ಪ್ರತ್ಯಯ ಆಲಂಬನಂ ಆತ್ಮ. ಪ್ರತ್ಯಯ ಅಂತಂದರೆ ಜ್ಞಾನ. ನಾನು ಎಂಬತಕ್ಕಂತಹ ಜ್ಞಾನಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದೇ ಆತ್ಮ. ಇದನ್ನು ನಾವು ಅದ್ವೈತ ವೇದಾಂತ ದೃಷ್ಟಿಯಿಂದ ಹೇಳಬೇಕಾದ್ರೆ ಈ 3 ಅವಸ್ಥೆಗಳು, ಅವುಗಳನ್ನು ವಿಚಾರ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ. ಜಾಗೃತ ಅವಸ್ಥೆಯಲ್ಲಿ ನಾವು ಶರೀರ ಅಂದ್ಕೊಂಡಿದ್ದೇವೆ, ಇದಕ್ಕಿಂತ ನಾವು ಬೇರೆ ಅಲ್ಲ ಅನ್ನೋ ಭಾವನೆ ಬಂದಿಲ್ಲ. ಸ್ವಪ್ನ ಅವಸ್ಥೆಯಲ್ಲಿ ಶರೀರ ಹಾಸಿಗೆ ಮೇಲೆ ಬಿದ್ದುಕೊಂಡಿರುತ್ತೆ, ಮನಸ್ಸೆಲ್ಲ ಓಡಾಡ್ತಾ ಇರುತ್ತೆ. ಇದನ್ನು ನಾವು ಮನಸ್ಸನ್ನು ವಿಚಾರ ಮಾಡಿಕೊಂಡಾಗ, ಹೌದು, ನಾನು ಶರೀರ ಅಲ್ಲ, ಇದಕ್ಕಿಂತ ಬೇರೆ ಆಗಿರ್ತಕ್ಕಂಥದ್ದು ಮತ್ತೊಂದು. ಆ ಅವಸ್ಥೆಯಲ್ಲಿ ನಾವು ಮನಸ್ಸು ಅಂತ ಹೇಳಬೇಕಾಗತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಗಾಢ ನಿದ್ರೆಯಲ್ಲಿ ಅದು ಕೂಡ ಇರಲ್ಲ, ಕನಸುಗಳಿರಲ್ಲ, ನಾವು ನಿದ್ದೆ ಮಾಡ್ತಾಯಿದ್ದೀವಿ ಎಂದು ಕೂಡ ಗೊತ್ತಾಗಲ್ಲ. ಎದ್ದ ಮೇಲೆ ಹೇಳ್ತೀವಿ, ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ, ಮರದ ಕೊರಡಿನ ಹಾಗೆ ಬಿದ್ದುಕೊಂಡಿದ್ದೆ, ತುಂಬ ಆರಾಮವಾಗಿದ್ದೆ, ನನಗೆ ಏನೂ ಗೊತ್ತಾಗಲಿಲ್ಲ ಅಂತ. ಏನೂ ಗೊತ್ತಾಗಲಿಲ್ಲ ಅನ್ನೋದು ಹೇಗೆ ಗೊತ್ತಾಯಿತು? ಅದು ನೋಡಿ ತಮಾಷೆ. ಏನೂ ಗೊತ್ತಾಗಲಿಲ್ಲ ಅಂತಂದರೆ ಅಲ್ಲಿ ತಿಳ್ಕೊಳ್ತಕ್ಕಂಥ ಒಂದು ಆತ್ಮಚೈತನ್ಯ ಇತ್ತು, ಆದರೆ ತಿಳ್ಕೊಳ್ತಕ್ಕಂಥ ವಸ್ತು ಅದಿರಲಿಲ್ಲ. ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ,
ಕತ್ತಲು ಅಂದರೆ ಕತ್ತಲು, ಕಣ್ಣು ನೋಡ್ತಾ ಇದೆ. ಅದು ಕಣ್ಣು ಕಣ್ಣಿಂದ ನೋಡಿಸ್ಕೊಳ್ಬೇಕಾದಂಥ ವಸ್ತು ಯಾವುದೂ ಅಲ್ಲಿಲ್ಲ. ಅಲ್ಲಿ ನೋಡ್ತಾ ಇರ್ತಕ್ಕಂಥವನಿದ್ದಾನೆ, ವಿಟ್ನೆಸ್ಸು, ನೋಡಬೇಕಾದಂಥ ವಸ್ತು ಇಲ್ಲ. ಇದರಿಂದ ನಮಗೆ ಗೊತ್ತಾಗುತ್ತೆ ನಾವು ಸಾಕ್ಷಾತ್ ಚೈತನ್ಯ ವಸ್ತು ಅಂತ. ಅಹಂ ಪ್ರತ್ಯಯ ಆಲಂಬನಂ ಆತ್ಮ. ಇದಾದ ಮೇಲೆ ಅವನ ಸ್ವರೂಪ ಎಂಥದ್ದು? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಅದ್ವೈತ ವೇದಾಂತ ಹೇಳುತ್ತೆ. ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಪರಿಣಾಮ ಇಲ್ಲ. ಅವನು ಪರಿಶುದ್ಧನಾಗಿರ್ತಕ್ಕಂಥವನು, ಜ್ಞಾನ ಸ್ವರೂಪನು, ಅವನು ಸದಾ ಮುಕ್ತ, ಅವನಿಗೆ ಬಂಧನವೇ ಇಲ್ಲ ಅಂತ. ಆದ್ದರಿಂದ ಅತಯವ ಸ ನಿಷ್ಕರ್ಮ. ಬಂಧನವೇ ಇಲ್ಲ ಅಂತಂದಮೇಲೆ ಕರ್ಮ ಯಾತಕ್ಕೆ ಬೇಕು ಅವನಿಗೆ? ಕರ್ಮ ಮಾಡಬೇಕು, ಕರ್ಮ ಯೋಗ ಮಾಡಬೇಕು, ಅದರಿಂದ ಬಂಧನದಿಂದ ಬಿಡಿಸ್ಕೋಬೇಕು, ಇದು ಯಾವುದು ಬೇಕಿಲ್ಲ. ಅವನು ನಿತ್ಯ ಆದ್ದರಿಂದ. ಹಾಗೆ ನಿರ್ಯೋಗಶ್ಚ, ಕರ್ಮ ಬೇಡ, ಅದರ ಹಾಗೆ ಯಾವ ಯೋಗ ಮಾರ್ಗವೂ ಬೇಡ. ಇದು ಆಲ್ರೆಡಿ ಪರ್ಫೆಕ್ಟ್. ಏನನ್ನು ಪಡೀಬೇಕು ಅದನ್ನಾಗಲೇ ಪಡ್ಕೊಂಡಿರೋದ್ರಿಂದ ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂತಹ ಯೋಗ ಮಾರ್ಗದ ಅವಶ್ಯಕತೆ ಇಲ್ಲ. ಆದರೆ ಬಂಧನಂ ದೃಶ್ಯತೆಯದು. ಪ್ರಪಂಚದಲ್ಲಿ, ವ್ಯಾವಹಾರಿಕ ಜಗತ್ತಿನಲ್ಲಿ, ದೈನಂದಿನ ಜೀವನದಲ್ಲಿ ಬಂಧನ ಇದ್ದೇ ಇದೆ. ನಮಗೆ ಚೆನ್ನಾಗಿ ಅನುಭವಕ್ಕೆ ಬರ್ತಾ ಇದೆ. ಕಂಕಲ್ ಅಂತ ಒಂದು ಜಾಗ, ಹರಿದ್ವಾರ, ಅದು ಒಂದೇ ಊರಿನಲ್ಲಿ ಸ್ವಲ್ಪ 2 ಭಾಗ ಇದೆ ಅಂತ ಇಟ್ಕೊಳ್ಳಿ. ಕಂಕಲ್ಲೇ ನಮ್ಮ ಆಸ್ಪತ್ರೆಯ ರಾಮಕೃಷ್ಣ ಮಿಷನ್ ಇದ್ದು 100 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದು. ಅಲ್ಲಿ ಹೆಚ್ಚಾಗಿ ಸಾಧು ಸನ್ಯಾಸಿಗಳು ವಾಸ ಮಾಡ್ತಕ್ಕಂಥ ಜಾಗ. ಅವರುಗಳಿಗೆ ಅನುಕೂಲವಾಗಲಿ ಅಂಥೇಳಿ ರಾಮಕೃಷ್ಣ ಮಿಷನ್ ಪ್ರಾರಂಭ ಮಾಡಿತು. ಅಲ್ಲಿ ಆಸ್ಪತ್ರೆಯಲ್ಲಿ ನಡೆದಂಥ ಒಂದು ಘಟನೆ. ಅಲ್ಲಿದ್ದಂತಹ ಒಬ್ಬರು ಸ್ವಾಮಿಗಳು ನನಗೆ ಹೇಳಿದವರು, ನನಗಿಂತ ಸ್ವಲ್ಪ ಸೀನಿಯರ್ ಪರಿಚಯದವರು. ಸರಿ, ಒಬ್ಬರು ಯಂಗ್ ಸ್ವಾಮೀಜಿ ಬರೋರಂತೆ. ದಿನ ಬರೋರು, ಮಾತಾಡ್ಕೊಂಡು ಹೋಗೋರು. ಒಂದೊಂದು ನಿಮಿಷಕ್ಕೂ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋರಂತೆ. ಸರಿ, ಒಂದು ದಿವಸ ಏನಾಯಿತು, ಅವ್ರಿಗೆ ಕೈ ಮೇಲೆ ಒಂದು ಕುರು ಎದ್ಬಿಡ್ತು. ದಪ್ಪ ಆಗಿಬಿಟ್ಟಿದೆ, ತುಂಬ ನೋವ್ತಾ ಇದೆ. ತೋರಿಸಿದ್ರಂತೆ. ಸರಿ, ಡಾಕ್ಟ್ರು ಹೇಳಿದ್ರು ಅದನ್ನ ಆಪ್ರೇಷನ್ ಮಾಡಬೇಕಾಗುತ್ತೆ, ಬಂದಿದ್ದವರೆ ಅಪಾಯ ಅಂತ. ಅದಕ್ಕೇನಂತೆ ಅಹಂ ಬ್ರಹ್ಮಾಸ್ಮಿ ಅಂದರು. ಆಮೇಲೆ ಆಪ್ರೇಷನ್ ಥಿಯೇಟ್ರ್ ಮೇಲೆ ಮಲಗಿಸಿದ್ರು. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವರ ಚಾಕುಗಳು ತೆಗೆದು ಕೂಡ ಹೆದರ್ಕೊಂಡು ಓಡಿ ಹೋದರು ಆಪ್ರೇಷನ್ ಥಿಯೇಟ್ರಿಂದಲೇ. ಆಮೇಲೆ ನಮ್ಮವ್ರು ಹೋಗೋರು ಹಿಡ್ಕೊಂಬಂದರು. ಜೀವಕ್ಕೆ ಅಪಾಯ ಇದೆ, ನೀವೇನು ಹೆದರ್ಕೋಬೇಡಿ, ಕ್ಲೋರೋಫಾರ್ಮ್ ಕೊಡ್ತಾರೆ, ನೀವು ಜ್ಞಾನ ತಪ್ಪಿಸ್ತಾರೆ, ನೋವು ಗೊತ್ತಾಗೋದಿಲ್ಲ ಅಂತೆಲ್ಲ ಹೇಳಿ ಆಪ್ರೇಷನ್ ಮಾಡಿದ್ದಾಯಿತು. ಗುಣಮುಖರಾದರು. ಆಮೇಲೆ ನಮ್ಮ ಈ ಸ್ವಾಮೀಜಿ ಕೇಳಿದ್ರಂತೆ ಮಿಸ್ಚ್ಯೂಸ್ ಕ್ವಶನ್, ಏನು, ಯಾವಾಗಲೂ ಅಹಂ ಬ್ರಹ್ಮಾಸ್ಮಿ ಅಂತ ಇದ್ರಲ್ಲ, ಅವತ್ತು ಯಾಕೆ ಓಡೋದ್ರಿ ಅಂತ. ನೇರವಾಗಿ ಹೇಳಿದಂತೆ, ಕ್ಯಾ ಬೋಲ್ನಾ ಮಾಯಾ ಸಬ್ ಕಿತಾಬ್ ಮೇ ರಹತಾ ಹೈ, ಹಮಾರೆ ಜೀವನ ಮೇ ಕುಚ್ ಭಿ ನಹೀ ಆಯಾ ಅಂತ. ಏನು ಮಾಡೋದು? ಆ ರೀತಿ ಆಗಬಾರ್ದು. ಬಂಧನಂ ದೃಶ್ಯತೆ, ಇದು ಒಪ್ಕೊಳ್ಳೋಣ. ಹೌದು, ಥಿಯರಿಟಿಕಲಿ ಶಾಸ್ತ್ರ ಹೇಳೋ ಪ್ರಕಾರ ನಮ್ಮ ನಿಜ ಸ್ವರೂಪ ಅಂಥದ್ದು. ಅದು ಈಗದು ಅನುಭವಕ್ಕೆ ಬರ್ತಾ ಇಲ್ಲ. ನೋಡಿ, ಏತಾದೃಶಾನಾಮಸ್ಮಾಕಂ ಜನ್ಮ ಜರ ರೋಗ ಮೃತ್ಯವ ಶಾರೀರಿಕ ಬಂಧನಂ. ಹುಟ್ಟು, ಸಾವು, ಮುದಿತನ, ರೋಗ ಇವೆಲ್ಲವೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಂಥ ಬಂಧನಗಳು. ರಾಗದ್ವೇಷಾದಿಗಳು ಮಾನಸ ಬಂಧನ. ನಷ್ಟೋಹಂ ಹೃದಧನತ್ವಾತ್ ಇತಿ ಧನ ನಿಮಿತ್ತಂ ಬಂಧನಂ. ಹೋಯಿತು, ಹಾಳಾದೆ, ಯಾತಕ್ಕೆ? ಧನ ಹಾಳಾಯಿತು. ಹಾಗೆ ಯಾವುದೋ ಒಂದು ವಸ್ತುವಿನ ಜೊತೆಗೆ ನಾವು ಅದೇ ನಾವು ಅಂತ ಭಾವಿಸಿರ್ತೇವೆ. ಅದು ನಷ್ಟವಾದರೆ ನಾವು ಕೂಡ ಹೋಗ್ತೇವೆ. ಇದೇ ರೀತಿ ಬಂಧು ಮಿತ್ರರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಹಾಳಾದ್ವಿ ಅಂತ ಭಾವಿಸ್ತೇವೆ. ಒಟ್ಟಿನಲ್ಲಿ ಬೇರೆ ಬೇರೆ ಉಪಾಧಿಗಳಿಂದ ಉಂಟಾಗತಕ್ಕಂತಹ ಕಷ್ಟಗಳಿಗೆ ನಮ್ಮನ್ನು ನಾವು ಹೊಂದಿಸ್ಕೊಳ್ತೇವೆ. ಅಂದಮೇಲೆ ಬಂಧನ ಈ ಲೋಕದಲ್ಲಿ ಇದ್ದೇ ಇದೆ, ಅನುಭವಕ್ಕೆ ಬರ್ತಾ ಇದೆ. ಅದು ಯೋಗೇನಯೋ ಬಂಧ ನಿವೃತ್ತಿ. ಮತ್ತು ಶಾಸ್ತ್ರ ಹೇಳುತ್ತೆ, ಯೋಗದಿಂದ ಈ ಬಂಧನವನ್ನು ನಾವು ಹೋಗಲಾಡಿಸಬಹುದು. ಶಂಕರಾಚಾರ್ಯ ಹೇಳ್ತಾರೆ, ಅತೀಂದ್ರಿಯ ವಿಷಯಗಳಲ್ಲಿ ಶಾಸ್ತ್ರ ಒಂದೇ ಪ್ರಮಾಣ. ಕಣ್ಣಿಗೆ ಕಾಣಿಸ್ತಕ್ಕಂಥ ವಿಷಯಗಳಲ್ಲಿ ನಮ್ಮ ಅನುಭವದಿಂದ ವಿಷಯಗಳನ್ನು ಮಾಡ್ಕೋಬೋದು, ಕೆಲಸ ಮಾಡ್ಕೋಬೋದು, ಪರಿಹಾರ ಕಂಡ್ಕೋಬೋದು. ಆದರೆ ಕಣ್ಣಿಗೆ ಕಾಣಿಸ್ತೇ ಇರತಕ್ಕಂಥ ವಿಷಯದಲ್ಲಿ
ಶಾಸ್ತ್ರ ಒಂದೇ ಪ್ರಮಾಣ. ಶಾಸ್ತ್ರ ಗ್ರಂಥ ಹೇಳುತ್ತೆ ಈ ಯೋಗಗಳಿಂದ ಬಂಧನವನ್ನು ಹೋಗಲಾಡಿಸ್ಬೋದು. ಯೋಗ 4 ವಿಧ. ಸಯೋಗ ಚತುರ್ಧ ಅಧಿಕಾರ ಭೇದಾತ್. ಒಬ್ಬೊಬ್ಬರ ಪ್ರವೃತ್ತಿ ಒಂದೊಂದು ರೀತಿ ಇರೋದರಿಂದ ಈ ಯೋಗ ಎಂಬತಕ್ಕಂಥದ್ದು 4 ಭಾಗವಾಗಿ ಆಗಿದೆ. ಜ್ಞಾನಯೋಗ, ಧ್ಯಾನಯೋಗ, ಭಕ್ತಿಯೋಗ, ಕರ್ಮಯೋಗ. ಆಮೇಲೆ ಈ 4 ಯೋಗಗಳ ಲಕ್ಷಣವನ್ನು ಬೇರೆ ಬೇರೆ ಸೂತ್ರಗಳಲ್ಲಿ ಹೇಳಿದೆ. ಇದಾದ ಮೇಲೆ ಜಗತ್ತಿನ ಬಗ್ಗೆ ಒಂದು ಮಾತು. ಕರ್ಮಯೋಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ನಮ್ಮ ಅನುಭವಕ್ಕೆ ಬರ್ತಾ ಇರತಕ್ಕಂಥ ಈ ಜಗತ್ತು. ನಾವು ಈ ಜಗತ್ತಿನಲ್ಲಿ ಇದ್ದೇವೆ, ಎಲ್ಲಿ ವಾಸ ಮಾಡ್ತಾ ಇದ್ದೇವೆ, ಯಾವಾಗಲೂ ಕೂಡ ಇದರ ಜೊತೆಗೆ ಸಂಪರ್ಕ ಇರುತ್ತೆ. ಆದ್ದರಿಂದ ಜಗತ್ತಿನ ಬಗ್ಗೆ ಸರಿಯಾದ ಸ್ಪಷ್ಟವಾದ ಜ್ಞಾನ ಇರಬೇಕು. ಸ್ವಾಮೀಜಿ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ ತಮ್ಮ ಉಪನ್ಯಾಸಗಳಲ್ಲಿ. ಇದಂ ಶಬ್ದವಾಚ್ಯಂ ಜಗತ್ತು. ಜಗತ್ತು ಯಾವುದಪ್ಪ? ಇದಂ ಅನ್ನುವ ಶಬ್ದಕ್ಕೆ ಯಾವುದು ಅದರ ಮುಖ್ಯ ವಿಷಯವಾಗಿದೆಯೋ ಅದೇ ಜಗತ್ತು. ಇದು ಉಪನಿಷತ್ತಿನ ವಾಕ್ಯಗಳಲ್ಲಿ ಬಂದಿರತಕ್ಕಂಥ ಮಾತು. ಸರ್ವಂ ಖಲು ಇದಂ ಬ್ರಹ್ಮ ಇದಂ ಸರ್ವಂ ಇದಯಮಾತ್ಮ. ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಇದು ಎಂಬತಕ್ಕಂಥ ಶಬ್ದಕ್ಕೆ ಯಾವುದು ಉಚಿತವಾಗಿದೆಯೋ ಅದನ್ನು ನಾವು ಜಗತ್ತು ಅಂತ ಭಾವಿಸಬೇಕು. ಈ ಜಗತ್ತಿದೆಯಲ್ಲ ಅದು ಕರ್ಮಮಯ. ಏನು ಹಾಗಂದ್ರೆ ಅರ್ಥ? ಒಂದು ಸೃಷ್ಟಿಯಾಗಿದೆ, ಸೃಷ್ಟಿಯಾದ ಮೇಲೆ ಸ್ಥಿತಿ, ಸ್ಥಿತಿ ಆದಮೇಲೆ ಪ್ರಳಯ, ಸಂಹಾರ. ಸಂಹಾರ ಅಥವಾ ಪ್ರಳಯ ಆದಮೇಲೆ ಏನಾಗಿದೆ? ಆ ಚಕ್ರ ಮುಗಿದಿದೆ. ಎಲ್ಲ ಜೀವಾತ್ಮರುಗಳು ಕೂಡ ಹಿರಣ್ಯಗರ್ಭ ಪರಮಾತ್ಮನ ಶರೀರದಲ್ಲಿ ನಿದ್ದೆ ಮಾಡ್ತಾ ಇವೆ. ಮುಂದಿನ ಸೃಷ್ಟಿಗಾಗಿ ಕಾಯ್ತಾ ಇವೆ. ಪರಮಾತ್ಮ ಏನು ಮಾಡ್ತಾನೆ? ಮುಂದಿನ ಸೃಷ್ಟಿ ಮಾಡುವಾಗ ಎಲ್ಲ ಜೀವಾತ್ಮರುಗಳ ಸಮಗ್ರ ಕರ್ಮವನ್ನು ತೆಗೆದುಕೊಂಡು ಆ ಕರ್ಮಕ್ಕೆ ತಕ್ಕಂತೆ ಇನ್ನೊಂದು ಹೊಸ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ರಿಸಲ್ಟೆಂಟ್ ಕರ್ಮ ಅಂತ ಬೇಕಾದರೆ ಹೇಳ್ಬೋದು. ಒಂದು 1,00,000 ಜನ ಇರ್ತಾರೆ ಅಂತ ಇಟ್ಕೊಂಡ. ಒಬ್ಬೊಬ್ಬರ ಕರ್ಮ ಒಂದೊಂದು ರೀತಿ ಇರಿದೆ. ಎಲ್ಲರ ಕರ್ಮಗಳನ್ನು ಸೇರಿಸಿದರೆ ಅದು ಒಂದು ರೀತಿಯ ರಿಸಲ್ಟೆಂಟ್ ಕರ್ಮ ಬರುತ್ತೆ. ಅದಕ್ಕೆ ತಕ್ಕಂತೆ ಹೊಸ ಜಗತ್ತನ್ನು ಮಾಡ್ತಾನೆ. ಅಂದಮೇಲೆ ಆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಆಧ್ಯಾತ್ಮಿಕ ಜೀವನ ನಡೆಸಲಿಕ್ಕೆ ಸಾಧ್ಯತೆ ಉಂಟು, ಅವಕಾಶ ಉಂಟು. ಆದ್ದರಿಂದ ಇದು ಕರ್ಮಮಯ. ತ್ರಿಗುಣಾತ್ಮಕಂಚ. ಅಷ್ಟೇ ಅಲ್ಲ, ಈ ಜಗತ್ತು ಕರ್ಮಮಯ ಅಂದ ಮೇಲೆ ಅದರಲ್ಲಿ ಪ್ರಕೃತಿ ಇರುವುದರಿಂದ, ಪ್ರಕೃತಿ ಎಂಬತಕ್ಕಂಥ ಜಡ ವಸ್ತು ಇರೋದರಿಂದ ತ್ರಿಗುಣಾತ್ಮಕವಾಗಿದೆ. ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳು ಇದರಲ್ಲಿದೆ. ಅಂದಮೇಲೆ ಅತಯೇವ ಶುಭ ಅಶುಭ ಸಂಕೀರ್ಣಂ. ಈ ಜಗತ್ತಿನಲ್ಲಿ ಶುಭವೂ ಇದೆ, ಅಶುಭವೂ ಇದೆ, ಇರಲೇಬೇಕು. ಯಾಕೆಂದರೆ 3 ಗುಣಗಳು ಇರೋದರಿಂದ ಒಂದೊಂದು ಗುಣ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಆಯಾ ಗುಣಕ್ಕೆ ತಕ್ಕಂತಹ ಫಲ ಉಂಟಾಗ್ತಾ ಇರೋದರಿಂದ ಒಪ್ಪಲೇಬೇಕದನ್ನು. ಅತಯೇವ ಶುಭ ಅಶುಭ ಸಂಕೀರ್ಣಂ. ಶುಭ ಅಶುಭ ಸಮಷ್ಟಿ ಸ್ಥಿರ ಏವ. ಇದನ್ನು ಸ್ವಾಮಿ ವಿಶೇಷವಾಗಿ ಹೇಳ್ತಾರೆ. ಈ ಜಗತ್ತಿನಲ್ಲಿ ಶುಭ ಪ್ಲಸ್ ಅಶುಭ ಈಕ್ವಲ್ಸ್ ಏನಿರ್ತೋ ಅದು ಯಾವಾಗಲೂ ಒಂದೇ ಥರ ಇರುತ್ತೆ, ಕಾನ್ಸ್ಟೆಂಟ್. ಈಗ ನೋಡಿ, 3 + 7 10, 2 + 8 10, 5 + 5 10. 10 ಅನ್ನೋ ಸಹ ಹಾಗೇ ಇರುತ್ತದು. ಈ ಕಡೆ ಸ್ವಲ್ಪ ವೇರಿ ಆಗಬಹುದು. ಅಂದಮೇಲೆ ಒಂದೊಂದು ಸೃಷ್ಟಿಯಲ್ಲೂ ಕೂಡ ಯಾವುದೋ ಒಂದು ಶುಭ ಮತ್ತು ಅಶುಭ ಅಂತಿರುತ್ತೋ ಅದರ ಸಮಷ್ಟಿ ಮಾತ್ರ ಒಂದೇ ರೀತಿ ಇರುತ್ತೆ. ಯಾತಕ್ಕೆ ಅಂತಂದರೆ ನಿಯತ ಅದೃಷ್ಟ ಉತ್ಪನ್ನತ್ವಾದ್ ವಿಶಿಷ್ಟ ಸರ್ಗಸ್ಯ. ಯಾವುದಾದ್ರೂ ಒಂದು ಸೃಷ್ಟಿ ಆಯಿತು ಅಂತಂದರೆ ಆ ಸೃಷ್ಟಿಗೆ ಕಾರಣ ಅಲ್ಲಿದ್ದಂತಹ ಜನಗಳ ಒಟ್ಟು ಕರ್ಮ. ಆ ಕರ್ಮಗಳಿಗೆ ತಕ್ಕಂತೆ ಈ ಸೃಷ್ಟಿಯಾಗಿರೋದ್ರಿಂದ ಅವರ ಒಟ್ಟು ಕರ್ಮ ಒಂದೇ ರೀತಿ ಇರೋದರಿಂದ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಕರ್ಮವು ಒಂದೇ ರೀತಿ ಆಗಬೇಕು, ಬದಲಾಗೋದಿಲ್ಲ. ಮುಂದಿನ ಸೃಷ್ಟಿಗೆ ಬೇರೆ ಆಗ್ಬೋದಷ್ಟೇ. ಅಂದಮೇಲೆ ಅತಃ ಯೇ ಜಗತಃ ದೋಷಾನ್ ಅಪನಯಾಮಃ ಉಪಕಾರಂಚ ಕುರ್ಮಃ
ಸದರ್ಪಂ ಮನ್ಯಂತೆ ತಾನ್ ಪ್ರತಿ ಏಷ ಉಪದೇಶ ಕ್ರಿಯತೆ. ಕೆಲವರು ತಿಳ್ಕೊಂಡಿರಬಹುದು, ನಾನು ಸರಿ ಮಾಡಿಬಿಡ್ತೀನಿ ಈ ಜಗತ್ತನ್ನು ಅಂತ. ನಾನೇನು ಕಡಿಮೆನೇ. ಅಹಂಕಾರದಿಂದ ದರ್ಪದಿಂದ ಯಾರಾದರೂ ಇಂಥ ಮಾತನ್ನು ಹೇಳಿದರೆ ಅವರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ತದ್ದೋಷಹರಣಂ ಶ್ವಲೂಮವತ್. ಈ ಜಗತ್ತಿನ ದೋಷವನ್ನು ಹೋಗಲಾಡಿಸುವುದು ಅಂತಂದರೆ ನಾಯಿ ಬಾಲವನ್ನು ನೆಟ್ಟಗೆ ಮಾಡಿದ ಹಾಗೆ. ಇದನ್ನು ಸ್ವಾಮೀಜಿನೇ ಹೇಳ್ತಾರೆ ತಮ್ಮ ಉಪನ್ಯಾಸದಲ್ಲಿ. ಜಗತ್ತಿನ ದೋಷವನ್ನು ಸರಿಪಡಿಸುವುದು ಅಷ್ಟು ಸುಲಭ ಅಲ್ಲ. ಅದು ನಾಯಿ ಬಾಲ ಇದ್ದಾಗೆ ನೆಟ್ಟಗೆ ಮಾಡಿಕೊಂಡೆ ಮತ್ತೆ ಬಗ್ಗುತ್ತೆ. ಈ ಸಂದರ್ಭದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ಇದ್ದ, ತುಂಬ ಬಡವ, ಐಶ್ವರ್ಯವನ್ನು ಸಂಪಾದಿಸಬೇಕು, ಏನಾದರೂ ಮಾಡಿ ಅಂತ ಯೋಚನೆ ಮಾಡ್ತಾಯಿದ್ದ. ಅದಕ್ಕೆ ಯಾರೋ ಹೇಳಿದ್ರು, ನೋಡು ಇಲ್ಲೊಬ್ಬ ಗುರು ಇದ್ದಾನೆ, ಆ ಗುರುವಿನ ಹತ್ರ ಹೋದರೆ ನಿನಗೆ ಒಂದು ಬೇತಾಳ ಪಿಶಾಚನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅನ್ನೋ ಹೊಸ ಮಂತ್ರ ಹೇಳ್ಕೊಡ್ತಾರೆ. ಅದರ ಮೂಲಕ ಬೇತಾಳವನ್ನು ನೀನು ವಶಕ್ಕೆ ತಂದುಕೊಂಡ್ರೆ ನೀನು ಹೇಳಿದ್ದೆಲ್ಲ ಮಾಡುತ್ತೆ ಅದು ಅಂತ. ಭಾಳ ಖುಷಿಯಾಗೋಯ್ತು ಅವನಿಗೆ. ಗುರುಗಳ ಹತ್ರ ಹೋದ. ಅವರು ತಮ್ಮ ಹತ್ರ ಇಟ್ಕೊಂಡು ಅವನಿಗೆ ಆ ಮಂತ್ರವನ್ನು ವಿದ್ಯೆಯನ್ನು ಹೇಳಿಕೊಟ್ರು. ಹೇಳಿದ್ರು, ನೋಡು ಆ ಬೇತಾಳ ಏನು ಬೇಕಾದರೂ ಮಾಡ್ತೀನಿ, ನೀ ಹೇಳಿದ್ದೆಲ್ಲ ಮಾಡುತ್ತೆ. ಅದು ಒಂದು ಜ್ಞಾಪಕ ಇಟ್ಕೋ, ಅದಕ್ಕೆ ಯಾವಾಗಲೂ ಕೆಲಸ ಕೊಡ್ತಾ ಇರಬೇಕು, ಸುಮ್ಮನೆ ಕೂತ್ಕೊಡೋಕ್ಕಾಗಲ್ಲ ಅದಕ್ಕೆ ಅಂತ. ಅದೇನಂತೆ, ಬೇಕಾದಷ್ಟು ಕೆಲಸ ಇದೆ ಕೊಡ್ತೀನಿ ಅಂದ. ಹೋದ, ಕೂತ್ಕೊಂಡು ಜಪ ಮಾಡ್ದ. ಬಂತು ಬೇತಾಳ. ಏನು ಮಾಡಲಿ, ನನಗೆ 10 ಕೋಟಿ ರೂಪಾಯಿ ತಂದುಕೊಡು ಅಂದು. ತಂದು ಕೊಟ್ಬಿಡ್ತು. ಇವನು ಮಾತು ಮುಗಿಸೋಷ್ಟೊತ್ತಿಗೆ ಬಂದೇ ಬಿಡ್ತು ಹಣ ಎದುರಿಗೆ. ಏನು ಮಾಡೋದು, ಎದುರುಗಡೆ ಈಗ ಈ ಒಂದು ಕಾಡು ಕಾಣಿಸ್ತಾ ಇದೆಯಲ್ಲ, ಅದು ಪೂರ್ತಿ ಕತ್ತರಿಸ್ಬಿಟ್ಟು ಒಂದು ದೊಡ್ಡ ನಗರವನ್ನು ಮಾಡು, ಆ ನಗರದಲ್ಲಿ ನನಗೆ 7 ಅಂತಸ್ತಿನ ಅರಮನೆ ಕಟ್ಟಿಸಿಕೊಡು ಅಂತ. ಆಯಿತು. ಮಂಗಳೂರಿನಲ್ಲಿ ಆಯಿತು ಅನ್ನೋ ಶಬ್ದ ಬಹಳವಾಗಿ ಪ್ರಯೋಗಿಸ್ತಾರೆ. ನಾನು ಆಗ್ತಾನೆ ಹೋಗಿದ್ದೀನಿ, 58ನೇ ಇಸ್ವಿ ಟ್ರಾನ್ಸ್ಫರ್ ಆಗಿ ಪೂಜೆ ಮಾಡೋದು ನನ್ನ ಕೆಲಸ. ಪ್ರತಿ ಭಾನುವಾರ ನಾವು ಬಾಲಕಾಶ್ರಮದ ಹುಡುಗರನ್ನೆಲ್ಲ ಎದುರುಗಡೆ ಕೂಡಿಸ್ಕೊಂಡು ಒಬ್ಬೊಬ್ರಿಗೂ ಒಂದೊಂದು ಡ್ಯೂಟಿ ಕೊಡೋದು. ಸರಿ, ನನಗೆ ಡ್ಯೂಟಿಗೆ ಒಂದು 2 ಹುಡುಗರನ್ನ ಕೊಟ್ಟಿದ್ದರು. ನಾನು ಇಂತಿಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆಯಿತು 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 ಅಂತ ತಲೆ ನಡೆಸ್ತಾ ಇದ್ದಾರೆ. ನನಗೆ ಕೋಪ ಬಂತು. ಕಣ್ಣೆದುರಿಗೆ ನಿಂತಿದ್ದಾನೆ, ಒಂದು ಕೆಲಸನೂ ಮಾಡಿಲ್ಲ, ಮುಗುದಿಲ್ಲ, ಆಯಿತು ಅಂತಿದ್ದೀಯ ನೀನು ಅಂತ. ಆಮೇಲೆ ಹೇಳಿದ್ರು, ಭಾಷೆ ಹಾಗೇ, ಆಯಿತು ಅಂದರೆ ಆಗಲಿ ಅಂತ ಅರ್ಥ ಅಂತ. ಇನ್ನೂ ಒಂದು ತಮಾಷೆ ಆಯಿತು. ಒಂದು ಸಲ ಆದಿದೇವಾಂಜಿಯವರು ಒಬ್ಬ ಹುಡುಗನನ್ನು ಕರೀರಿ ಅಂತಂದರು. ನಮಗೇನು ಗೊತ್ತು, ನಾವು ಮೈಸೂರು ಭಾಷೆಯಲ್ಲಿ ನೋಡೋ ದೊಡ್ಡ ಸ್ವಾಮೀಜಿ ಕೂಗ್ತಾ ಇದ್ದಾರೆ ಅಂತ ಹೇಳಿದೆ. ನೊಳಗೋಗಿ ಶುರು ಮಾಡೋದು ಅಲ್ಲ, ಒಳ್ಳೆ ತಮಾಷೆನೇ. ಒಬ್ಬ ಬುದ್ಧಿವಂತ ಹುಡುಗ ಹೇಳ್ದ, ಇಲ್ಲ ಸ್ವಾಮೀಜಿ, ದಕ್ಷಿಣ ಕನ್ನಡದಲ್ಲಿ ಕೂಗುವುದು ಅಂದರೆ ಅಳೋದು ಅಂತ. ಕರೀತಾ ಇದ್ದಾರೆ ಅಂತ ಹೇಳಬೇಕು, ಕೂಗ್ತಾ ಇದ್ದಾರೆ ಅಂತ ಹೇಳಬಾರ್ದು. ಕೂಗಿ ಭಜನೆ ಮಾಡು ಅಂತ ಪುರಂದರದಾಸರು ಹೇಳ್ತಾರೆ. ಅಂದಮೇಲೆ ಈಗ ಅವನು ಮಾಡಬೇಕು ಅಂತ ಹೇಳ್ದ, ಮಾಡಿಬಿಡ್ತು. ಕೊನೆಗೆ ಬಂದು ನಿಂತ್ಕೊಂತ ಎದುರಿಗೆ, ಇನ್ನೂ ಕೆಲಸ ಕೊಡು, ಇನ್ನೂ ಕೆಲಸ ಕೊಡು. ಇನ್ಯಾಕೆ ಕೆಲಸ ಕೊಡೋದು, ಕೊಡದೆ ಹೋದರೆ ತಿಂದಾಕ್ಬಿಡ್ತೀನಿ ಅಂತ ಹೆದರಿಸ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಓಡಿ ಬರ್ತಾನೆ ಗುರುಗಳ ಹತ್ರ, ಪಾದಕ್ಕೆ ಬೀಳ್ತಾನೆ, ಏನಾದರೂ ಮಾಡಿ ನನ್ನನ್ನು ಕಾಪಾಡಿ, ನಾನು ಏನೋ ಅಂದ್ಕೊಂಡ್ರೆ ಏನೋ ಆಗೋಯ್ತು ಹೀಗೆ ಅಂತ. ಅದಕ್ಕೆ ಗುರುಗಳು ಹೇಳದಂತೆ, ನೋಡು ಅಲ್ಲೊಂದು ನಾಯಿ ಹೋಗ್ತಾಯಿದೆ, ಹಿಡ್ಕೊಂಬಂದ ಅಂತ. ಸ್ವಾಮೀಜಿ ಹೇಳಿರೋ ಕಥೆ ಇದು. ಹಿಡ್ಕೊಂಬಂದ. ನೋಡು ಇಲ್ಲೊಂದು ಸಣ್ಣ ಕತ್ತಿ ಇದೆ, ತಕ್ಷಣ ಅದ್ರ ಬಾಲ ಕತ್ತರಿಸ್ದ. ಇದನ್ನು ಕೊಡು, ನೆಟ್ಟಿಗೆ ಮಾಡು ಅಂತ ಕೊಡೋದಕ್ಕೆ. ಸರಿ, ಆ ಭೂತಕ್ಕೆ ಕೆಲಸ ಬೇಕು ತಾನೆ, ತಗೋ ಇದು ನೆಟ್ಟಿಗೆ ಮಾಡೋದು, ಉಳ್ದಿದ್ದೆಲ್ಲ ಆಮೇಲೆ ಅಂತ. ಅದು ಇಷ್ಟೇ ತಾನೇ ಅಂತ ನಕ್ಕೊಂಡು ಶುರು ಮಾಡ್ತಂತೆ. ಹೀಗನ್ನತ್ತೆ ನೆಟ್ಟಿಗಾಗತ್ತೆ, ಬಿಟ್ಟರೆ ಮತ್ತೆ ಸೊಟ್ಟಿಗಾಗತ್ತೆ. ಅದಕ್ಕೆ ಮಾಡೋಕ್ಕೆ ಆಗದೆ ಓಡಿ ಹೋಯ್ತಂತೆ. ಈ ಕಥೆಯನ್ನು ಹೇಳ್ತಾರೆ, ಈ ಜಗತ್ತಿಗೆ ನೀವು ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೊರಟ್ರೆ ಹೀಗಾಗತ್ತೆ ಅಂತ. ಅದಕ್ಕೆ ಪೂರ್ವ ಪಕ್ಷಿ ಹೇಳ್ತಾನೆ ಅಬ್ಜೆಕ್ಷನ್ನು, ವ್ಯರ್ಥೋ ಲೋಕಸಂಗ್ರಹ ಇತಿ ಚೇತ್. ನೀವು ಹೇಳಿದ ಮಾತನ್ನು ಒಪ್ಕೊಂಡ್ಬಿಟ್ರೆ ನಾಯಿ ಬಾಲದ ಹಾಗೆ ಪ್ರಪಂಚ, ಅದಕ್ಕೆ ಉಪಕಾರ ಮಾಡಲಿಕ್ಕೆ ಆಗಲ್ಲ ಅಂತಂದಮೇಲೆ
ಲೋಕ ಸಂಗ್ರಹ, ಜಗತ್ತಿಗೆ ಸೇವೆ ಮಾಡೋದಿದೆಯಲ್ಲ, ಶುದ್ಧ ವ್ಯರ್ಥ, ಬೇಕಾಗಿಲ್ಲ. ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನಾವು ಕರ್ಮಯೋಗವನ್ನು ಕುರಿತು ಮಾತನಾಡ್ತಾ ಇರೋದ್ರಿಂದ ಇಂತಹ ಪೂರ್ವ ಪಕ್ಷಿಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ನಾ ಸ್ವಾರ್ಥನಾಶನಾತ್, ಇಲ್ಲ ನೀನು ಹೇಳೋದು ಸರಿಯಲ್ಲ, ನೀವು ಲೋಕ ಸಂಗ್ರಹ ಆಗುವುದಿಲ್ಲ, ಆದ್ದರಿಂದ ಅದಕ್ಕಾಗಿ ಪ್ರಯತ್ನ ಪಡೋದು ಬೇಡ ಅಂತ ನೀನು ಹೇಳಿದೆಯಲ್ಲ, ಅದು ಸರಿಯಲ್ಲ, ಮಾಡಲೇಬೇಕು ಕೆಲಸವನ್ನು. ಯಾತಕ್ಕೋಸ್ಕರ ಅಂತಂದರೆ ಸ್ವಾರ್ಥನಾಶನಾತ್. ಅಂತತಃ ಲೋಕಸಂಗ್ರಹ ಅಸಾಧ್ಯ ಅಪಿ ಲೋಕಸಂಗ್ರಹ ಪ್ರಯತ್ನಸ್ತು ನ ವ್ಯರ್ಥ. ಕುತಃ ಸ್ವಾರ್ಥನಾಶನಾತ್. ಸ್ವಾರ್ಥನಾಶನ ಶಕ್ತಿ ಉಪೇತತ್ವಾತ್ ತಸ್ಯ. ಯಾವತ್ ಪ್ರಮಾಣ ಮುಮುಕ್ಷು ಪರಹಿತಚಿಂತನೆ ನಿಮಜ್ಜೇತ್ ಪರಹಿತಕರಣಾಯ ಉದ್ಯುಂಜೀತ ತಾವತ್ ಪ್ರಮಾಣಂ ಆತ್ಮಸುಖಂ ವಿಸ್ಮೃತ್ಯ ಸ್ವಾರ್ಥಂ ವಿಹಾಯ ನಿಸ್ವಾರ್ಥಿ ಭವೇದಿತಿ ಪ್ರಸಿದ್ಧಮೇವ. ನಾವು ಜಗತ್ತನ್ನು ನೆಟ್ಟಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಒಪ್ಕೊಳ್ಳೋಣ. ಆದರೆ ಈ ಪ್ರಯತ್ನ ಮಾಡ್ತಾ ಇರುವಾಗ ಆ ಪ್ರಯತ್ನದಿಂದ ನಮಗೆ ಗಾಳಿಗೆ ಗುದ್ದೋದು ಅಂತ ಹೇಳ್ತಾರಲ್ಲ, ನಮ್ಮ ಮಸಲು ಗಟ್ಟಿ ಆಗುತ್ತೆ. ಆ ರೀತಿ ನಮ್ಮ ಸ್ವಾರ್ಥ ಎಂಬತಕ್ಕಂಥದ್ದು ನಾಶವಾಗುತ್ತೆ. ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಸ್ವಾಮೀಜಿ ಒಂದು ಕಡೆ ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದಿ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತ. ಮೈಸೂರು ಮಹಾರಾಜರಿಗೆ ಬರೆದಂಥ ಪತ್ರದಲ್ಲಿ ಈ ಕೊನೆಯಲ್ಲಿ ಈ ವಾಕ್ಯವನ್ನು ಸೇರಿಸಿದ್ದಾರೆ. ಯಾರು ನಿಜವಾಗಿಯೂ ಕೂಡ ಇತರರಿಗಾಗಿ ಕೆಲಸವನ್ನು ಮಾಡ್ತಾರೋ ಅವರೇ ನಿಜವಾಗಿ ಜೀವಿಸಿರ್ತಕ್ಕಂಥವರು, ಮಿಕ್ಕವರೆಲ್ಲ ಬದುಕಿದ್ರೂ ಸತ್ತಾಗಿಯೇ ಲೆಕ್ಕ. ಅಂದಮೇಲೆ ನಾವು ಲೋಕ ಸಂಗ್ರಹಕ್ಕಾಗಿ ಮಾಡತಕ್ಕಂತಹ ಪ್ರಯತ್ನ ಕೊನೆಗೆ ಅದರಿಂದ ಉಪಕಾರವಾಗ್ತಕ್ಕಂಥದ್ದು ನಮಗೇನೆ. ಮಾಡೋ ಪ್ರಯತ್ನ ಮಾಡೋಣ, ಚೆನ್ನಾಗಿಯೇ ಮಾಡೋಣ. ಕೊಂಚ ಮಟ್ಟಿಗೆ 4 ಜನಕ್ಕೆ ಉಪಕಾರ ಆಗಬಹುದು ಖಂಡಿತ. ಆದರೆ ಭ್ರಮೆ ಬೇಡ ನಮ್ಮ ಮನಸ್ಸಿನಲ್ಲಿ. ನಾನು ಲೋಕವನ್ನು ತಿದ್ದುತ್ತೇನೆ, ಎಲ್ಲವನ್ನೂ ಸರಿ ಮಾಡ್ತೇನೆ ಅನ್ನೋ ಭಾವನೆ ಇರಬಾರ್ದು. ಒಬ್ಬ ಕ್ರಿಶ್ಚಿಯನ್ ಪಾದ್ರಿಯಾದ ಹೊಸದರೊಳಗೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದಂತೆ. ಓ ಗಾಡ್, ಗಿವ್ ಮೀ ದಿ ಪವರ್ ಟು ಚೇಂಜ್ ದಿ ಹೋಲ್ ವರ್ಲ್ಡ್ ಅಂತ. 10 ವರ್ಷ ಆದಮೇಲೆ ಗೊತ್ತಾಯಿತು ಅವನಿಗೆ ಅದೆಲ್ಲ ಆಗಲ್ಲ ಅಂತ. ಓ ಗಾಡ್, ಗಿವ್ ಮೀ ದಿ ಪವರ್ ಟು ಚೇಂಜ್ ದಿ ಪೀಪಲ್ ದಟ್ ಕಮ್ ಟು ಮೀ ಅಂತ. ಕಡೆಗೆ ಅಷ್ಟಾದರೂ ಮಾಡು, ನನ್ನ ಹತ್ರ ಬರ್ತಾರಲ್ಲ ಅವ್ರನ್ನಾದ್ರೂ ಸರಿ ಮಾಡುವಷ್ಟು, ಅದೂ ಆಗಲಿಲ್ವಂತೆ. ಇನ್ನೊಂದು 10 ವರ್ಷ ಆದಮೇಲೆ ಓ ಗಾಡ್, ಗಿವ್ ಮೀ ದಿ ಪವರ್ ಟು ಚೇಂಜ್ ಮೈ ಸೆಲ್ಫ್ ಅಂತ. ನೋಡಿ, ಅದು ಅರ್ಥ ಆಗ್ಬೇಕಾದ್ರೆ 30 ವರ್ಷ ಆಯಿತು ಅವನಿಗೆ. ಒಟ್ಟಿನಲ್ಲಿ ಸ್ವಾಮೀಜಿ ತುಂಬ ಹೇಳ್ತಾರೆ, ನಾವು ಜಗತ್ತಿಗೆ ಸೇವೆ ಮಾಡ್ತೀವಿ ಅಂತ ಅಹಂಕಾರದಿಂದ ಹೋಗಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡೋಣ. ಜಗತ್ತಿನ ಚಕ್ರ ಸರಿಯಾಗಿ ನಡೀಬೇಕಾದರೆ ಭಗವದ್ಗೀತೆ ಹೇಳೋ ಹಾಗೆ ಕರ್ತವ್ಯ ಮಾಡಲೇಬೇಕು. ಆದರೆ ಅದರಿಂದ ಉಪಕಾರ ಮಾಡ್ತೀವಿ ಅನ್ನೋ ಭಾವನೆ ಬೇಡ. ಕರ್ತವ್ಯ ಮಾಡ್ತಾ ಇದ್ದೇನೆ, ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ, ಸಾಧನೆಯಾಗಿ ಮಾಡ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಅವರು ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡಿದಾಗ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಎರಡನ್ನೂ ಹೇಳಿದರು. ನಮ್ಮ ಮೋಕ್ಷಕ್ಕಾಗಿ ಸಾಧನೆ ಮಾಡಬೇಕು, ಜಗತ್ತಿನ ಹಿತಕ್ಕಾಗಿ ಸೇವೆ ಮಾಡಬೇಕು. ಇದರಿಂದ ಅದು, ಅದರಿಂದ ಇದು. ಅಂದರೆ ಇವಾಗ ಜಗತ್ತಿಗೆ ಸೇವೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಇದು ನೋಡಿ, ಒಬ್ಬ TB ಪೇಷಂಟು ಇನ್ಫ್ಲೂಯೆನ್ಸಾ ಪೇಷಂಟ್ಗೆ ಸೇವೆ ಮಾಡ್ತೀನಿ ಅಂತ ಹೋದರೆ ಏನು ಮಾಡುತ್ತೆ? ಇಲ್ಲೇ ಅವ್ರ ಕಾಯಿಲೆವನ್ನು ಗಂಟಿಸ್ತಾನೆ. ತಾನು ಮೊದಲು ಶುದ್ಧವಾಗಬೇಕು. ವಿರಜಾಂಜಿಯವರು ಪರಮಾರ್ಥ ಪ್ರಸಂಗ ಗ್ರಂಥದಲ್ಲಿ ಹೇಳ್ತಾರೆ, ಪಬ್ಲಿಕ್ ಲೈಫ್ನಲ್ಲಿ ಯಾರ್ಯಾರು ಸೇವೆ ಮಾಡ್ತೀನಿ ಅಂತ ಹೋಗ್ತಾರೋ ಅವರೆಲ್ಲ ಮೊದಲು ವೈಯಕ್ತಿಕ ಜೀವನ ಶುದ್ಧವಾಗಿ ಇಟ್ಕೋಬೇಕು. ಇಲ್ಲಿ ಹೋದರೆ ಜಗತ್ತಿನ ಇಲ್ಲದೇ ಇರತಕ್ಕಂಥ ತಮ್ಮಲ್ಲಿರ್ತಕ್ಕಂಥ ಕಾಯಿಲೆ ಜಗತ್ತಿಗೆ ಅಂಟಿಸ್ತಾರೆ ಅಂತ. ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ ಏನೇನು ಆಗ್ತಾಯಿದೆ ಅಂತ. ಸೇವೆ ಮಾಡ್ತಕ್ಕಂಥದ್ದು ಸುಲಭ ಅಲ್ಲ. ನಿಜವಾಗೂ ನಾವು ಯಾರಿಗಾದರೂ ಸೇವೆ ಮಾಡಬೇಕಾದ್ರೆ ನಮ್ಮ ವೈಯಕ್ತಿಕ ಜೀವನ ಶುದ್ಧವಾಗಿರಬೇಕು. ನಾವು ಸಾಧನೆ ಮಾಡ್ತಾಯಿದ್ದರೆ ಮನಸ್ಸು ಶುದ್ಧವಾಗುತ್ತೆ. ಶುದ್ಧವಾದ ಮನಸ್ಸಿನಿಂದ ನಾವು ಸೇವೆ ಮಾಡಿ ಪ್ರಯತ್ನ ಪಟ್ಟರೆ ಸೇವೆ ಚೆನ್ನಾಗಾಗುತ್ತೆ. ಆ ಸೇವೆಯನ್ನು ಮಾಡುವಾಗ ಮತ್ತಷ್ಟು ಚಿತ್ತಶುದ್ಧಿಯಾಗುತ್ತೆ. ಒಂದಕ್ಕೊಂದು ಪೂರಕ. ಆತ್ಮ
ಅದು ಆತ್ಮ ಸಾಕ್ಷಾತ್ಕಾರದ ಪ್ರಯತ್ನದಿಂದ ಮನಸ್ಸು ಶುದ್ಧವಾಗಿ, ಶುದ್ಧವಾದ ಮನಸ್ಸಿನ ಮೂಲಕ ನಾವು ಸೇವೆಯನ್ನು ಮಾಡ್ತೇವೆ. ಹಾಗೆ ಮಾಡ್ತಕ್ಕಂಥ ಸೇವೆಯ ಪರಿಣಾಮವಾಗಿ ಮತ್ತಷ್ಟು ಮನಸ್ಸು ಶುದ್ಧವಾಗುತ್ತೆ, ಒಂದಕ್ಕೊಂದು ಪೂರಕ. ಆದ್ದರಿಂದ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಏನಾಗುತ್ತೆ, ವರ್ಷಿಪ್ ಈಸ್ ವರ್ಕ್ ಆಗುತ್ತೆ. ಮನಸ್ಸು ಇನ್ನು ಪಕ್ವಾಗಿರಲ್ಲ, ಧ್ಯಾನಕ್ಕೆ ಜಪಕ್ಕೆ ಕೂತ್ಕೊಂಡ್ರೆ ಅದೇ ದೊಡ್ಡ ಕಷ್ಟ ನಮಗೆ. ಆಮೇಲೆ ಬರ್ತಾ ಬರ್ತಾ ವರ್ಕ್ ಆ್ಯಂಡ್ ವರ್ಷಿಪ್ ಆಗುತ್ತೆ, ಎರಡು ಜೊತೆಯಲ್ಲಿ ಹೋಗುತ್ತೆ, ಪ್ಯಾರಲರ್. ಬರ್ತಾ ಬರ್ತಾ ಕೊನೆಯಲ್ಲಿ ಅದರ ಕಡೆಯ ಹಂತಕ್ಕೆ ಬಂದಾಗ ವರ್ಷಿಪ್ ಈಸ್ ವರ್ಕ್ ಅಲ್ಲ, ವರ್ಕ್ ಈಸ್ ವರ್ಷಿಪ್ ಆಗುತ್ತದು. ನಾವು ಮಾಡ್ತಕ್ಕಂಥ ಕೆಲಸವೂ ಕೂಡ ಭಗವಂತನ ಪೂಜೆ ಆಗುತ್ತೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಾವು ಯಾವ ಕ್ಷೇತ್ರದಲ್ಲೇ ಇರಲಿ, ಯಾವ ಕೆಲಸವನ್ನೇ ಮಾಡ್ತಾ ಇರಲಿ, ಆ ಕೆಲಸವನ್ನು ಮೊದಲನೇದಾಗಿ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ, ಅವನಿಗೆ ತೃಪ್ತಿ ಆಗಬೇಕು ಇದರ ಮೂಲಕ. ಅದರ ಜೊತೆಯಲ್ಲಿ ಸಮಾಜಕ್ಕೆ ಒಳ್ಳೆಯದಾದ್ರೆ ಆಗಲಿ. ಮುಖ್ಯವಾಗಿ ಭಗವಂತ ಒಳಗಡೆ ಇದ್ದಾನೆ, ಕಾನ್ಷಿಯನ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ತೃಪ್ತಿ ಆಗಬೇಕು. ಭಗವಂತನಿಗೆ ತೃಪ್ತಿ ಆದ ಪಕ್ಷದಲ್ಲಿ ಆ ಕೆಲಸ ಅವನಿಗೆ ನಮ್ಮ ಒಂದು ಆಧ್ಯಾತ್ಮಿಕ ಉನ್ನತಿ ಕೂಡ ಆಗುತ್ತೆ. ನಾವೆಲ್ಲ ಸಖೂಬಾಯಿ ಹೆಸರು ಕೇಳಿದ್ವಿ, ಮಹಾರಾಷ್ಟ್ರೀಯನ್ ಸೈಂಟ್. ಹಾಗೆ ಯಾವ ಕೆಲಸ ಮಾಡಿದ್ರು ಕೂಡ ಕೃಷ್ಣಾರ್ಪಣ ವಸ್ತು ಅಂತ ಹೇಳೋಳು. ಅತ್ತೆ ಪ್ರತಿದಿನ ಬೆಳಗ್ಗೆ ಮನೆಯಲ್ಲಿ ದೇವಸ್ಥಾನ ದೇವರ ಕೋಣೆ ಭಾಗ ತೆಗೆದ ಕೂಡಲೇ ಪಾಂಡುರಂಗನ ಪಾದಕ್ಕೆ ಸಗಣಿ ಮುದ್ದೆ ಅಂಟ್ಕೊಂಡಿರೋದು. ಯಾತಕ್ಕೆ ಅಂತ ಅರ್ಥ ಆಗ್ತಾಯಿಲ್ಲ. ಬೀಗ ಹಾಕಿರ್ತೀನಿ, ಯಾರೂ ಬರೋ ಹಾಗಿಲ್ಲ. ಒಂದು ದಿವಸ ಏನು ಮಾಡ್ತಾಳೆ, ಅಲ್ಲಿ ನಿಂತಿದ್ದಾಳೆ ಇವಳು, ಕಸ ಗುಡಿಸ್ಬಿಟ್ಟು ಸಗಣಿ ಮುದ್ದೆನ ಆಚೆ ಬೀಸಾಡೋ, ಕೃಷ್ಣಾರ್ಪಣ ವಸ್ತು ಅಂತ. ಕೃಷ್ಣಾರ್ಪಣ ವಸ್ತು ಅಂತೇಳಿ ಆಚೆ ಬೀಸಾಡಿದ್ದು ಅಲ್ಲಿ ಬಂದು ಅಂಟ್ಕೊಳ್ಳುತ್ತೆ. ಆಗ ಅರ್ಥ ಆಗುತ್ತೆ. ಆಕೆಯ ಕಥೆಯಲ್ಲಿ ಬರ್ತಕ್ಕಂಥ ವಿಷಯ ಇದು. ಅಂದರೆ ಆ ಭಾವನೆಯಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವೂ ಕೂಡ ಭಗವಂತನಿಗೆ ಅರ್ಪಿತವಾಗುತ್ತೆ. ತಾನಾಗಿ ಮನಸ್ಸು ಶುದ್ಧವಾಗುತ್ತೆ, ಮತ್ತಷ್ಟು ನಾವು ಭಗವಂತನ ಕಡೆಗೆ ಹೋಗಬಲ್ಲೆವು. ಅಂದರೆ ಕರ್ಮಯೋಗದ ಮೂಲಕ ಕೂಡ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬಹುದು. ಕರ್ಮಯೋಗ ಅಂತಂದ್ರೇನು, ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ಮ, ಮುಂದೆ ಅದರ ವಿಸ್ತಾರವಾದ ವಿವರಣೆ ಬರುತ್ತೆ. ನಮ್ಮ ಪಾಲಿಗೆ ಯಾವ ಕರ್ಮ ಬಂದಿದೆಯೋ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು ಆದಷ್ಟು ಚೆನ್ನಾಗಿ ಮಾಡೋಣ. ನಮ್ಮ ಮನಸ್ಸಿಗೂ ತೃಪ್ತಿ ಆಗಬೇಕು, ಸಮಾಜಕ್ಕೂ ಒಳ್ಳೆಯದಾಗಬೇಕು, ಭಗವಂತನಿಗೂ ತೃಪ್ತಿ ಆಗಬೇಕು. ಒಟ್ಟಿನಲ್ಲಿ ಈಗಿನ ಕಾಲದ ದೃಷ್ಟಿಯಿಂದ ಹೇಳಬೇಕಾದರೆ ನಾವು ಯಾವ ರೀತಿಯ ಬೇರೆ ಸಾಧನೆಯನ್ನು ಮಾಡಬೇಕಾಗಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಾಲಿಗೆ ಬಂದಿರತಕ್ಕಂತಹ ಕರ್ಮಗಳನ್ನು ಧರ್ಮಕ್ಕೆ ಅನುಗುಣವಾಗಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡ್ತಾಯಿದ್ರೆ ಆ ಕರ್ಮವೇ ಯೋಗವಾಗಿ ಪರಿವರ್ತಿತವಾಗಿ ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆಯ್ತಲ್ಲ, ಮತ್ತು ನಾಳೆ ಮುಂದುವರಿಸೋಣ. ಒಟ್ಟು 101 ಸೂತ್ರಗಳಿದೆ. ಯಾವ ಸೂತ್ರ ವಿಶೇಷವಾಗಿ ಕರ್ಮಯೋಗಕ್ಕೆ ನೇರವಾಗಿ ಸಂಬಂಧಪಟ್ಟಿದೆಯೋ ಅದನ್ನು ಮಾತ್ರ ಹೆಚ್ಚು ವಿವರಣೆ ಕೊಟ್ಟು ಮಾಡೋಣ. ಉಳಿದದ್ದು ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ವೇದಾಂತದ ವಿಷಯಗಳೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.